ಸಾಹಿತ್ಯಿಕವಾದ ಜಗಲಿಯನ್ನು ರೂಪಿಸಿಕೊಂಡು ನಡೆಯುತ್ತಿರುವ ಉಪನ್ಯಾಸ ಮಾಲಿಕೆಯಲ್ಲಿ ದ್ವಿತೀಯ ಉಪನ್ಯಾಸ ಕಾರ್ಯಕ್ರಮ ಇಂದು ಭೀಮಾಂತರಂಗ ಆನ್ಲೈನ್ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿ ಇಂಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತ ಎಲ್ಲ ಉಪನ್ಯಾಸಕರಿಗೂ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಸರ್ವ ಸಾಹಿತ್ಯ ಆಸಕ್ತರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ದ್ವಿತೀಯ ಉಪನ್ಯಾಸ ಕಾರ್ಯಕ್ರಮ ನಮ್ಮ ಶ್ರೀ ಗುರುದೇವ ರಾನಡೆಯವರ ಕುರಿತು ಉಪನ್ಯಾಸ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತ ಎಲ್ಲ ಮಹನೀಯರನ್ನ ಸ್ವಾಗತ ಮತ್ತು ಪರಿಚಯಗೈಯಲಿದ್ದಾರೆ ನಮ್ಮ ತಾಲೂಕಿನ ಯುವ ಉತ್ಸಾಹಿ ಸಾಹಿತ್ಯಗಾರರು ಹಾಗೂ ಕವಿಗಾರರಾಗಿರತಕ್ಕಂತ ಶ್ರೀ ಗೀತಯೋಗಿ ಅವರಿಂದ. ಭೀಮಾಂತರಂಗ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿ ಇಂಡಿ ಏರ್ಪಡಿಸಿರುವ ಸಾಹಿತ್ಯ ಮಾಲೆಯಲ್ಲಿ ಇಂದು ಎರಡನೇ ಉಪನ್ಯಾಸ. ಈ ಉಪನ್ಯಾಸದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಎರಡನೇ ಉಪನ್ಯಾಸದ ವಿಷಯ ಶ್ರೀ ಗುರುದೇವ ರಾನಡೆ. ಶ್ರೀ ಗುರುದೇವ ರಾನಡೆಯವರ ಕುರಿತು ಇವತ್ತು ಉಪನ್ಯಾಸ ನೀಡಲಿರುವ ಇಂಡಿ ಜಿಆರ್ಜಿ ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗಿದ್ದು ಈಗ ನಿವೃತ್ತಿಯಾಗಿರುವ ಮತ್ತು ಇಂಡಿ ಭಾಗದ ಸಂಶೋಧನೆಗೆ ಒಂದು ಆಚಾರ್ಯ ಕೃತಿಯನ್ನು ಕೊಟ್ಟಿರತಕ್ಕಂತ ಡಾಕ್ಟರ್ ಎಸ್.ಕೆ. ಕೊಪ್ಪ ಸರ್ ಶ್ರೀ ಗುರುದೇವ ರಾನಡೆ ಅನ್ನುವ ವಿಷಯದ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಮೊದಲಿಗೆ ಇವತ್ತಿನ ಉಪನ್ಯಾಸವನ್ನು ನೀಡಲಿರುವ ಡಾಕ್ಟರ್ ಎಸ್.ಕೆ. ಕೊಪ್ಪ ಸರ್ಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಡಾಕ್ಟರ್ ಎಸ್.ಕೆ. ಕೊಪ್ಪ ಸರ್ ಜನನ 2/2/1954. ಅವರ ತಂದೆ ತಾಯಿ ಕೊಟ್ರಪ್ಪ ಮತ್ತು ಕಲ್ಯಾಣಮ್ಮ. ಜನ್ಮಸ್ಥಳ ಬಳಗಾನೂರು, ತಾಲೂಕಾ ಸಿಂದಗಿ, ಜಿಲ್ಲೆ ವಿಜಯಪುರ. ವಿದ್ಯಾಭ್ಯಾಸ ಪ್ರಾಥಮಿಕ ಶಿಕ್ಷಣ ಬಳಗಾನೂರು, ಹೈಸ್ಕೂಲ್ ಶಿಕ್ಷಣ ಸಿಂದಗಿ ಮತ್ತು ಬಸವನ ಬಾಗೇವಾಡಿ, ಕಾಲೇಜು ಶಿಕ್ಷಣ ASP ಕಾಮರ್ಸ್ ಕಾಲೇಜ್ ಮತ್ತು SB ಆರ್ಟ್ಸ್ ಕಾಲೇಜ್ ವಿಜಯಪುರ. MA ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಡಿಪ್ಲೊಮಾ ಇನ್ ಎಪಿಗ್ರಫಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಅವರ PhD ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಆ PhD ಯ ವಿಷಯ ತರ್ದವಾಡಿ ನಾಡು ಒಂದು ಅಧ್ಯಯನ. ಪ್ರಾರಂಭದಲ್ಲೇ ನಾನು ಹೇಳಿದೆ, ಡಾಕ್ಟರ್ ಎಸ್.ಕೆ. ಕೊಪ್ಪ ಸರ್ ಈ ಇಂಡಿ ಭಾಗಕ್ಕೆ ಯಾವುದೇ ಒಂದು ಸಂಶೋಧನಾ ವಿದ್ಯಾರ್ಥಿ ಬಂದರೆ ಅವರಿಗೆ ಮೊಟ್ಟ ಮೊದಲು ಒಂದು ಆಚಾರ್ಯ ಕೃತಿ ಕೊಟ್ಟಿರ್ತಕ್ಕಂಥವ್ರು. ಆ ಕೃತಿಯ ಹೆಸರೇ ತರ್ದವಾಡಿ ನಾಡು. ಇದು ಅವರ ಸಂಶೋಧನಾ ಕೃತಿ. ಅವರ ಕೃತಿಗಳು ಹೀಗಿವೆ. 1 ವಚನಕಾರ ಮಡಿವಾಳ ಮಾಚಿದೇವರು, 2 ತರ್ದವಾಡಿ ನಾಡು ಒಂದು ಅಧ್ಯಯನ, 3 ಪರಿಶೋಧನಾ ಇದು ಲೇಖನಗಳ ಸಂಗ್ರಹ ಇದೆ, 4 ಮಡಿವಾಳ ಮಾಚಿದೇವ, 5 ಪಂಪ ಪೂರ್ವ ಕರ್ನಾಟಕದ ಶಾಸನಗಳು, 6 ಮಹಾಪತಿಕರು ಇದು ಲೇಖನಗಳ ಸಂಗ್ರಹ, 7 ಕೃತಿ ಆಕೃತಿ ಇದು ಸಹಿತ ಲೇಖನಗಳ ಸಂಗ್ರಹ, 8 ಶೋಧ ಪರಿಶೋಧ ಇದು ಸಹಿತ ಲೇಖನಗಳ ಸಂಗ್ರಹ, 9 ಸ್ಮೃತಿ ಸಂಸ್ಕೃತಿ ಇದು ಲೇಖನಗಳ ಸಂಗ್ರಹ, 10 ಶಾಸನ ಸಂಕಥನ ಇದು ಲೇಖನಗಳ ಸಂಗ್ರಹ. ಇವೆಲ್ಲವೂ ಸಹಿತ ಸಂಶೋಧನೆಗೆ ಸಂಬಂಧಪಟ್ಟಿರ್ತಕ್ಕಂತ ಕೃತಿಗಳೇ. ಮತ್ತು ಸಾಲೋಟಗಿಯ ಶ್ರೀ ಶಿವಯೋಗೀಶ್ವರರ ಕುರಿತು ಸಂಪಾದಿತ ಕೃತಿಯನ್ನು ಸಹಿತ ಅವರು ಹೊರಗೆ ತಂದಿದ್ದಾರೆ. ಇವರ ಈ ಸಾಧನೆಗೆ ಗೌರವ ಮನ್ನಣೆ ಹೀಗಿದೆ. ಆದರ್ಶ ಪ್ರಾಧ್ಯಾಪಕ ರೋಟರಿ ಸಂಸ್ಥೆ ಕೊಟ್ಟಿದ್ದಾರೆ. ಶ್ರೇಷ್ಠ ಪ್ರಾಧ್ಯಾಪಕ ಸನ್ಮಾನ ಭಾರತೀಯ ಸ್ಟೇಟ್ ಬ್ಯಾಂಕ್ ನೀಡಿದೆ.
ರಾಜ್ಯೋತ್ಸವ ಪ್ರಶಸ್ತಿ ವಿಜಯಪುರ ಜಿಲ್ಲಾ ಆಡಳಿತ ನೀಡಿದೆ. ಇಂಡಿ ತಾಲೂಕಾ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಾರೆ. ವಿಜಯಪುರ ಜಿಲ್ಲಾ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಗೌರವ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಇಂಥ ಮಹತ್ತರ ಸಾಧನೆಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಎಸ್ ಕೆ ಕೊಪ್ಪ ಸರ್ಗೆ ಈ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತಿಸುತ್ತಾ ಮತ್ತು ಅವರ ಸಂಕ್ಷಿಪ್ತ ಪರಿಚಯವನ್ನ ಇಲ್ಲಿಗೆ ನಾನು ಮೊಟಕುಗೊಳಿಸುತ್ತೇನೆ. ಇನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ, ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರತಕ್ಕಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಇಂಡಿಯಲ್ಲಿ ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ ಸಿ ಎಂ ಬಂಡಗಾರ್ ಸರ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ಹಾಗೆ ಈ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮ 2 ಅಮೂಲ್ಯ ಕೃತಿಗಳ ಮುಖಾಂತರ ಪ್ರವೇಶ ಪಡೆದಿದ್ದಾರೆ. ಆ ಕೃತಿಗಳು ಜಗವೇ ದೇವನ ದೇಹ, ಇದು ಪ್ರಬಂಧ ಸಂಕಲನ. 2 ನೆಲದ ನಕ್ಷತ್ರಗಳು, ಇದು ದಿನ ವಿಶೇಷಗಳ ಕುರಿತ ಸಂಕಲನ. 3 ರಂಗಕರ್ಮಿ ಸೋಮಶೇಖರ್ ಬದುಕು ಬಣ್ಣ. ಈ 3 ಅಮೋಘ ಕೃತಿಗಳನ್ನ ಅವರು ಈ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮ ಕಾಣಿಕೆಯಾಗಿ ನೀಡಿದ್ದಾರೆ. ಅವರಿಗೂ ಸಹಿತ ಇನ್ನೊಮ್ಮೆ ಸ್ವಾಗತ ಕೋರ್ತಾ ಮತ್ತು ಅವರ ಈ ಸಂಕ್ಷಿಪ್ತ ಪರಿಚಯವನ್ನ ಇಲ್ಲಿ ನಾನು ಮೊಟಕುಗೊಳಿಸಿ ಮುಂದಿನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಮಾರೋಪ ಭಾಷಣ ಮಾಡಲಿರುವ ಶ್ರೀ ರಾಘವೇಂದ್ರ ಕುಲಕರ್ಣಿ ಸರ್ಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೋರ್ತಾ, ಅವರು ಮುಖ್ಯ ಗುರುಗಳು ಎಜಿ ಬಾಲಕಿಯರ ಪ್ರೌಢಶಾಲೆ ಇಂಡಿಯಲ್ಲಿ ಮುಖ್ಯ ಗುರುಗಳಾಗಿದ್ದಾರೆ ಮತ್ತು ಅವರ ಕೃತಿ ಅಲ್ಲಮ್ಮ. ಅವರಿಗೆ ಇನ್ನೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇವತ್ತಿನ ಕಾರ್ಯಕ್ರಮದ ಇಡೀ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಲಿರುವ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮತ್ತು ಈ ಭೀಮಾಂತರಂಗ ಜಗಲಿಯ ಒಬ್ಬ ಸದಸ್ಯರಾಗಿರ್ತಕ್ಕಂಥ ಶ್ರೀ ವೈಜಿ ಬ್ರಾದರ್ಸ್ ಸರ್ಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೋರ್ತೇನೆ. ಅವರು ಮಿರಗಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿದ್ದಾರೆ. ಅವರು ಈಗ ಅವರ ಸಂಕ್ಷಿಪ್ತ ಪರಿಚಯ, ಈಗ ಶರಣ ಸಾಹಿತ್ಯ ಪರಿಷತ್ ಇಂಡಿಯಾ ಉಪಾಧ್ಯಕ್ಷರಾಗಿದ್ದಾರೆ. ಆಮೇಲೆ ಇಂಡಿಯಾ ಇಂಗ್ಲಿಷ್ ಫೋರಂ ಅಧ್ಯಕ್ಷರಾಗಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಸಂಯೋಜನೆಯಲ್ಲಿ ಸಂಯುಕ್ತಾಶ್ರಯದಲ್ಲಿ ಕೊಡಮಾಡುವ ಜಿಲ್ಲಾ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿ ವಹಿಸಿರ್ತಕ್ಕಂಥ ಈ ನಾಡಿನ ಶ್ರೇಷ್ಠ ಸಂಶೋಧಕರಾಗಿರ್ತಕ್ಕಂಥ ಶ್ರೀ DN ಅಕ್ಕಿ ಸರ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, DN ಅಕ್ಕಿ ಸರ್ ಸಂಶೋಧನಾ ಕೃತಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅಲ್ಲ, ಮುಂದೆ ಬಹಳ ದೀರ್ಘವಾಗಿಯೂ ನಾವು ಚರ್ಚೆ ಮಾಡೋಣ. ಇವರೆಲ್ಲರಿಗೂ ನಾನು ಸ್ವಾಗತ ಕೋರ್ತೇನೆ. ಹಿರಿಯರಿಗೂ ಮತ್ತು ಸಾಹಿತಿಗಳಿಗೂ ಮತ್ತು ಹಿರಿಯರಿಗೂ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ನನ್ನ ಈ ಮಾತುಗಳನ್ನ ಇಲ್ಲೇ ಮುಕ್ತಾಯಗೊಳಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವೈಜಿ ಬ್ರದರ್ಸ್. ಇಲ್ಲಿವರೆಗೆ ಸುದೀರ್ಘವಾಗಿ ಎಲ್ಲ ಮಹನೀಯರನ್ನ ಸ್ವಾಗತಿಸಿ ತಮ್ಮೆಲ್ಲರಿಗೆ ಪರಿಚಯಿಸಿರತಕ್ಕಂತ ಗೀತಯೋಗಿ ಸರ್ ಅವರಿಗೆ ಧನ್ಯವಾದಗಳು. ಈ ನಮ್ಮ ಭೀಮಾಂತರಂಗ ಉಪನ್ಯಾಸ ಮಾಲಿಕೆಯಲ್ಲಿ ದ್ವಿತೀಯ ಉಪನ್ಯಾಸ ಕಾರ್ಯಕ್ರಮ. ಇಂದು ಈ ಉಪನ್ಯಾಸ ಕಾರ್ಯಕ್ರಮದ ವಿಷಯ ಶ್ರೀ ಗುರುದೇವ ರಾನಡೆಯವರ ಕುರಿತು ಉಪನ್ಯಾಸ ಮಾಡಲಿದ್ದಾರೆ. ನಮ್ಮ ತಾಲೂಕಿನ ಖ್ಯಾತ ಇತಿಹಾಸಕಾರರು ಖ್ಯಾತ ಸಾಹಿತಿಗಳು ಹಾಗೂ ಸಂಶೋಧಕರಾಗಿರ್ತಕ್ಕಂಥ ಶ್ರೀ SK ಕೊಪ್ಪ ಸರ್ ಅವರಿಂದ ಉಪನ್ಯಾಸ ಕಾರ್ಯಕ್ರಮ. ಎಲ್ಲರಿಗೂ ನಮಸ್ಕಾರ. ಮಹಾನ್ ತತ್ವಜ್ಞಾನಿ ಗುರುದೇವ್ ಶ್ರೀ ರಾಂಡೆಯವರ ದಿವ್ಯ ಚೇತನವನ್ನ ಸರ್ ಪ್ಲೀಸ್ ಕೊಪ್ಪ ಸರ್, ಸ್ವಲ್ಪ ನಿಮ್ಮ ಸ್ಕ್ರೀನ್ ಅಡ್ಡ ಬರ್ತಾ ಇದೆ ಸರ್. ಎಸ್ ಸರ್, ಓಕೆ, ಥ್ಯಾಂಕ್ ಯು. ಈ ಸರಿ ಕಾಣಿಸ್ತದ? ಎಸ್ ಸರ್, ಕರೆಕ್ಟ್ ಐತೆ ಸರ್. ಫಸ್ಟ್ ಕ್ಲಾಸ್ ಕಾಣಲಾಗತ್ತೆ ಸರ್. ಹಾ ಸರ್, ಬೆಸ್ಟ್ ಕಾಣಲಾಗತ್ತೆ ಸರ್.
ಮೇನ್ ಸ್ಕ್ರೀನ್ ಸರ್ ಸರಿ ಬಂದ್ರಿ ಸರ್. ಮ್ಯಾಲ್ ಬರ್ತದ, ಮ್ಯಾಲ್ ಬರ್ತಾ ಇಲ್ಲಲ್ಲ ಸ್ಕ್ರೀನ್, ನನ್ ಕಾಣಿಸ್ತಾ ಇಲ್ಲ ಸರ್. ನಮ್ ಕ್ಲಿಯರ್ ಕಾಣಿಸ್ತದೆ ಸರ್. ಆಯ್ತಾ? ಸ್ಟಾರ್ಟ್ ಮಾಡಬಹುದು. ಏನ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ಮಹಾನ್ ತತ್ವಜ್ಞಾನಿ ಗುರುದೇವ್ ಶ್ರೀ ರಾಂಡೆಯವರ ದಿವ್ಯ ಚೇತನವನ್ನ ಮಂದಿರದಲ್ಲಿ ಸ್ಮರಿಸಿಕೊಂಡು ಇಂಡಿಯಾ ವಿಮಾಂತರಂಗ ಆನ್ಲೈನ್ ಸಾಹಿತ್ಯ ಸಾಂಸ್ಕೃತಿಕ ಜಗಲಿಯ ಇಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ಅಧ್ಯಕ್ಷರಾದಂಥ CM ಬಂಡ್ಗರ್ ಅವರೇ, ಎಲ್ಲರನ್ನೂ ಸ್ವಾಗತಿಸಿದ ಶ್ರೀ ಗೀತಯೋಗಿ ಅವರೇ, ಸಮಾರೋಪ ಮಾಡಲಿರುವಂಥ ಶ್ರೀ ರಾಘವೇಂದ್ರ ಕುಲಕರ್ಣಿ ಅವರೇ, ಉಪಸ್ಥಿತರಿರುವ ಶ್ರೀ DN ಅಕ್ಕಿ ಅವರೇ, ಕಾರ್ಯಕ್ರಮದ ನಿರೂಪಕರಾದ YG ಬಿರಾದರ್ ಅವರೇ, ಈ ಜಗಲಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸದಸ್ಯರೇ, ಸಾಹಿತ್ಯಾಭಿಮಾನಿಗಳೇ, ಕಳೆದ ಶತಮಾನದಲ್ಲಿ ಆಧ್ಯಾತ್ಮ ಜ್ಯೋತಿಯನ್ನು ಬೆಳಗಿಸಿ ಜಗತ್ತಿನಲ್ಲಿ ದೇವರಿದ್ದಾನೆ ಎಂದು ಕೈ ಎತ್ತಿ ಸಾರಿದ ಮಹಾನುಭಾವಿಗಳಲ್ಲಿ ಶ್ರೀ ರಾಂಡೆಯವರು ಒಬ್ಬರು. ಕರ್ನಾಟಕ, ಅದರಲ್ಲೂ ಭೀಮಾಂತರಂಗದ ನಿಂಬಾಳದವರಾದ ಗುರುದೇವ್ ತಮ್ಮ ಉಜ್ವಲ ಚಾರಿತ್ರ್ಯದಿಂದ, ದಿವ್ಯ ಜ್ಞಾನದಿಂದ ಭಾರತಕ್ಕೆ ಕೀರ್ತಿಯನ್ನು ತಂದಂಥವರು. ಯಾವುದೇ ಮಹಾನುಭಾವಿಗಳ ಸಾಧನೆ ಸಿದ್ಧಿಗಳನ್ನ, ಅವರ ಆಂತರಿಕ ಜೀವನವನ್ನು ಶಬ್ದಗಳಲ್ಲಿ ಹಿಡಿದಿಡೋದು ಬಹಳ ಕಷ್ಟದ ಸಂಗತಿ ಅಂತ ನನಗನ್ನಿಸ್ತದೆ. ಒಂದು ಸಂದರ್ಭದೊಳಗೆ ಮಹರ್ಷಿ ಅರವಿಂದ್ರ ಹೇಳ್ತಾರೆ, ನನ್ನ ಹೊರತು ನನ್ನ ಅಂತರ್ಜೀವನವನ್ನು ಬಣ್ಣಿಸುವುದು ಯಾರಿಗೂ ಸಾಧ್ಯವಿಲ್ಲ ಅಂತ. ಇದೇ ಮಾತನ್ನ ಬಹುಶಃ ನಾವು ಗುರುದೇವ್ ರಾಣಡೆಯವರ ಅಂತರ್ಜೀವನಕ್ಕೂ ಅನ್ವಯಿಸುವುದು ಅಂತ ಕಾಣಿಸ್ತದೆ. ಈ ಹಿನ್ನೆಲೆಯಲ್ಲಿ ಗುರುದೇವ್ ರಾಣಡೆಯವರನ್ನು ನಾನು ಪರಿಚಯಿಸುತ್ತೇನೆ ಅನ್ನುವುದಕ್ಕಿಂತ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ಅಂತ ಹೇಳಿದ್ರೆ ಏನು ತಪ್ಪಾಗೋದಿಲ್ಲ, ಅದು ನನ್ನ ಭಾವನೆಯೂ ಹೌದು. ಅಲೌಕಿಕ ಪುರುಷರಾದ ಗುರುದೇವ್ ರಾಣಡೆಯವರಲ್ಲಿ ಮಹಾಪಾಂಡಿತ್ಯ, ಉಜ್ವಲ ಸಾಧನೆ ಹಾಗೂ ಅನುಭವ, ಇವುಗಳ ಅನುಪಮ ಸಂಗಮವನ್ನು ನಾವು ಕಾಣ್ತೇವೆ. ಅವರ ಜೀವನ ಚಿತ್ರವನ್ನು 2 ಭಾಗಗಳಲ್ಲಿ ಇಲ್ಲಿ ನಾವು ಅವಲೋಕಿಸಬಹುದು ಅಂತ ಅನಿಸ್ತದೆ. ಒಂದು ಅವರ ಜನನ, ಬಾಲ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಇದು ಬೌದ್ಧಿಕ ಬೆಳವಣಿಗೆಯ ಕಾಲ ಇದು. ಇನ್ನೊಂದು ಎರಡನೇದಂತ ಕೇಳಿದ್ರೆ ಅವರ ಆತ್ಮ ವಿಕಸನ, ಆತ್ಮಾನುಭವಗಳ ವೈಭವದ ಕಾಲ. ರಾಮಚಂದ್ರ ಅವರು ಜನಿಸಿದ್ದು 1886 ಜುಲೈ 3ರಂದು. ತಂದೆ ದತ್ತೋಪಂತ ಜಮಖಂಡಿ ಸಂಸ್ಥಾನದಲ್ಲಿ ಮಾಮಲೆದಾರರಾಗಿದ್ದರು. ತಾಯಿ ಪಾರ್ವತಮ್ಮ ದೈವ ಭಕ್ತೆ. ಅವರಿಗೆ ಒಬ್ಬ ಮಗಳಾದ ನಂತರ 12 ವರ್ಷಗಳ ಕಾಲ ಮಕ್ಕಳಾಗಿರ್ಲಿಲ್ಲ. ಜಂಬುಕಂಡಿಯ ನಂದಿಕೇಶ್ವರ ದೇವರ ಭಕ್ತರಾದ ಅವರು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದ ಫಲವಾಗಿ ಅವರಿಗೆ 12 ವರ್ಷಗಳ ನಂತರ ಒಬ್ಬ ಪುತ್ರ ಸಂತಾನವಾಯಿತು. ಆ ಪುತ್ರ ಸಂತಾನವೇ ರಾಮಚಂದ್ರ ದತ್ತೋಪಂತ ರಾನಡೆ. ಆ ನಂದಿಕೇಶ್ವರ ದೇವಾಲಯದಲ್ಲಿ ಸ್ವಾಮಿಗಳಿದ್ರು, ಶಂಭುಲಿಂಗ ಸ್ವಾಮಿಗಳು ಅಂತ ಹೇಳಿ. ರಾಮಚಂದ್ರ ಅವರು 4 ವರ್ಷದವರಿದ್ದಾಗ ತಾಯಿ ಆ ನಂದಿಕೇಶ್ವರ ದೇವಾಲಯಕ್ಕೆ ಕರೆದುಕೊಂಡು ಹೋಗಿದ್ದಳು. ಅಲ್ಲಿ ಶಂಭುಲಿಂಗ ಸ್ವಾಮಿಗಳು ಈ 4 ವರ್ಷದ ಪುಟ್ಟ ಮಗನನ್ನು ನೋಡಿ, ಈ ಹುಡುಗ ವರದ ಪುತ್ರ, ಈ ಬಾಲಕ ಬೆಳಗಲ್ಲಿರುವ ಸಂತ ಅಂತ ಹೇಳಿ ಒಂದು ಭವಿಷ್ಯವಾಣಿಯನ್ನ ನೋಡಿದ್ರು. ಆ ತಾಯಿಗೆ ಬಹಳ ಅಚ್ಚರಿ ಅನಿಸ್ತು. ಮನೆಗೆ ಕರೆದುಕೊಂಡು ಬಂದವಳೇ ಆ ಹುಡುಗನನ್ನ ಎಣ್ಣೆ ಹಚ್ಚಿ ಎರೆದು ಒಂದು ಮನೆಯ ಮೇಲೆ ಕೂಡಿಸಿ ಅವನಿಗೆ ಹಣೆಗೆ ಕುಂಕುಮ ಇರಿಸಿ ಅವನಿಗೆ ಏನಾದ್ರು ಕೇಳಿದ್ರೆ ಹೂಮಾಲಿಯನ್ನ ಪೂಜಿಸಿ ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ ಅವನ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ಇದು ರಾಂಡೆಯವರಿಗೆ ಬಹಳ ಸಣ್ಣ ಬಾಲಕನಾದಂತ ರಾಂಡೆಯವರಿಗೆ ಬಹಳ ಅಚ್ಚರಿ ಅನಿಸ್ತು ಈ ಸಂಗತಿ ಅವರಿಗೆ. ಇಂಥ ಒಂದು ಪವಾಡ ಸದೃಶವಾದಂತ ಸಂಗತಿಗೆ ತುತ್ತಾದಂತ ವ್ಯಕ್ತಿ ರಾಂಡೆಯವರು. ಪ್ರಾಥಮಿಕ ಶಿಕ್ಷಣವನ್ನ ಅಲ್ಲಿ ಜಮಖಂಡಿಯಲ್ಲಿ ಮುಗಿಸಿದಂತ ರಾಮಚಂದ್ರ ಅವರು ಮಾಧ್ಯಮಿಕ ಶಿಕ್ಷಣಕ್ಕಾಗಿ ಅಲ್ಲಿಯ ಪರಶುರಾಮ್ ಬಾಬು ಮಾಧ್ಯಮಿಕ ಶಾಲೆಗೆ ಸೇರ್ತಾರೆ.
ನಿತ್ಯ ಮಾರುತಿ ಸ್ತೋತ್ರವನ್ನು ಮಾಡುವುದು, ಹನುಮಾನ್ ಮಂದಿರಕ್ಕೆ ಹೋಗಿ ನಮಸ್ಕರಿಸಿ ಬರುವುದು, ಆಮೇಲೆ ನಡೆ ಮತ್ತು ನುಡಿಯಲ್ಲಿ ಒಂದು ನಿಯಮಿತತನ, ಅಭ್ಯಾಸದಲ್ಲಿ ನಿಯಮಿತತನ, ಸ್ಮೃತಿ ಶಕ್ತಿಯಿಂದ ಗೆಳೆಯರ ಅಧ್ಯಾಪಕರ ಪ್ರೀತಿಯನ್ನ ಈ ಪುಟ್ಟ ಬಾಲಕ ಗಳಿಸಿಕೊಳ್ತಾನೆ. ಇಂಗ್ಲಿಷ್ ಮತ್ತು ಸಂಸ್ಕೃತ ಭಾಷೆಗಳನ್ನ ಚೆನ್ನಾಗಿ ಬಲ್ಲಂತ ರಾಮಚಂದ್ರ 6ನೇ ತರಗತಿಯಲ್ಲಿರುವಾಗಲೇ ಸ್ವಾಮಿ ವಿವೇಕಾನಂದರ ಗ್ರಂಥಗಳನ್ನ, ಹೆಸರಾಂತ ಸಂಸ್ಕೃತ ಕಾವ್ಯ ಮತ್ತು ನಾಟಕಗಳನ್ನ ಓದಲಿಕ್ಕೆ ಪ್ರಾರಂಭಿಸ್ತಾರೆ. ಇದೇ ಸಂದರ್ಭದಲ್ಲಿ ರಾಮಚಂದ್ರನ ಜೀವನಕ್ಕೆ ಒಂದು ಹೊಸ ತಿರುವು ದೊರಕ್ತದೆ. ಏನಂತ ಕೇಳಿದ್ರೆ, ಈ ಹುಡುಗನ ಬುದ್ಧಿ ಚುರುಕುತನವನ್ನ ಗಮನಿಸಿದಂತ, ಅವನ ಕೀರ್ತಿ ಎಲ್ಲ ಕಡೆ ಪ್ರಸರಿಸುವುದನ್ನ ಸಹಿಸ್ಲಿಕ್ಕೆ ಆಗ್ಲಾರ್ದಂತ ಒಬ್ಬಿಬ್ಬರು ಗೆಳೆಯರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಏನಾದ್ರೂ ಮಾಡಿ ಇವನಿಗೆ ಒಂದು ಉಪಾಯ ಮಾಡ್ಬೇಕು ಅಂತ ತಿಳ್ಕೊಂಡು ಸುಟ್ಟ ಬಿಡಿಯ ತುಂಡುಗಳನ್ನ ಅವನಿಗೆ ತಿಳಿಯಲಾರ್ದಂಗೆ ಅವನ ಕಿಸೆಯಲ್ಲಿ ಹಾಕ್ತಾರೆ. ಹಾಕಿ ಅಲ್ಲಿ ಶಿಕ್ಷಕರಿಗೆ ಹೇಳ್ತಾರೆ, ನೋಡ್ರಿ ಅವ್ನು ಬಿಡಿ ಸೇರ್ತಾನ, ಅವನ ಕಿಸೆಯಲ್ಲಿ ಬಿಡಿ ತುಂಡುಗಳದಾವ. ಏನೂ ಗೊತ್ತಿರಲಾರ್ದಂತ ಶಿಕ್ಷಕರು ಅವ್ರ ಕಿಸೆಗೆ ಕೈ ಹಾಕಿದಾಗ ಬಿಡಿಯ ತುಂಡುಗಳು ಅಲ್ಲಿ ಸಿಗ್ತಾವೆ. ಹೀಗಾಗಿ ಒಂಥರ ಏನದಂತ ಹೇಳಿದ್ರೆ, ನಾವು ಏನೋ ನಿನ್ನ ಬಗ್ಗೆ ತಿಳ್ಕೊಂಡಿದ್ದೆವು, ಬಹಳ ಜಾಣ, ಒಳ್ಳೆ ವಿನಮ್ರ, ಒಳ್ಳೆ ನಡತೆ, ಇವೆಲ್ಲ ನಮ್ಗ ಅನಿಸಿತ್ತು. ಆದ್ರ ಈಗ ನಿನಗ ಕಾಣ್ತಾ ಇಲ್ಲ ನಿನ್ನಲ್ಲಿ ಅವು ಅಂತೇಳಿ ಅವ್ರಿಗೆ ಏನ್ ಮಾಡ್ತಾರ, ಒಂಥರ ಕೀಳರಿಮೆ ಆಗುವಂಗ ಬೈತಾರೆ. ಅದು ಅವನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರ್ತದೆ. ಆಮೇಲೆ ಮುಂದೆ ಏನಾಗ್ತದೆ ಅಂತ ಕೇಳಿದ್ರ, ಒಂದ್ಸಲ ಬಹಳ ಪ್ರೀತಿಯ ಗೆಳೆಯವ ಬೋಕ್ರೆ ಕಲ್ಲಪ್ಪ ಅಂತ ಅವನ ಹೆಸರ. ಆ ಬೋಕ್ರೆ ಕಲ್ಲಪ್ಪನ ಜೊತೆಗೆ ಈಜ್ ಕಲೀಲಿಕ್ಕೆ ಹೋಗಿರ್ತಾರ. ಆ ಈಜ್ ಕಲೀಲಿಕ್ಕೆ ಹೋದಾಗ ಅಲ್ಲೇನಾಗ್ತದೆ ಅಂತ ಕೇಳಿದ್ರೆ, ಕುಂಬಳಕಾಯಿ ಕಟ್ಕೊಂಡು ಜಿಗಿಬೇಕು ನೀರಲ್ಲಿ. ಆ ಕಟ್ಟಿದ ಕುಂಬಳಕಾಯಿ ಏನಾಗ್ತದೆ ಅಂತ ಕೇಳಿದ್ರೆ ಸ್ವಲ್ಪ ಸಡಿಲಾಗಿರ್ತದ. ಇವ್ರು ನೀರೊಳಗೆ ದುಮ್ಕುದ ಕೂಡಲೇ ಆ ಕಾಯಿ ಬಿಚ್ಚಿ ಬಿಡ್ತದ. ಹೀಗಾಗಿ ಏಳುತ್ತಾ ಮುಳುಗುತ್ತಾ ಒಂದು ಮನಿ ತೇಲುವಂತ ಈ ರಾಮಚಂದ್ರನ ನೋಡಿ ಗೆಳೆಯ ಕಲ್ಲಪ್ಪ ಏನ್ ಮಾಡ್ತಾನ ಅಂತ ಕೇಳಿದ್ರೆ, ನೀರಿಗೆ ಜಿಗಿದು ಆ ಹುಡುಗನನ್ನ ದಂಡೆಗೆ ಎಳೆದುಕೊಂಡು ಬರ್ತಾನ. ಇದು ಒಂದು ರೀತಿಯೊಳಗ ಅವ್ರ ರಾಂಡೆ ಅವ್ರು ಹೇಳ್ತಾರ, ಇದು ನನ್ನ ನವಜೀವನದ ಒಂದು ಹಂತ, ಇದು ಪಾರಮಾರ್ಥಿಕ ಜೀವನ ಪುನಃ ನವಜೀವನ ಆಗಿ ಪರಿಣಮಿಸ್ತು ನನಗ ಅನ್ನುವಂತ ಮಾತನ್ನ ರಾಂಡೆ ಅವರೇ ಒಂದು ಕಡೆ ಹೇಳ್ತಾರೆ. ಆದ್ರ ಅದೇ ಕಲ್ಲಪ್ಪ ಸದ್ಗುರುವಿನ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಏನದಲ್ಲ, ಅದು ಒಂದು ಯೋಗಾಯೋಗನೆ ಅಂತ ಹೇಳಿ ನಾವು ಹೇಳ್ಬೇಕಾಗ್ತದ. ಒಂದ್ಸಲ ಏನಾಗಿರ್ತದ ಅಂತ ಹೇಳಿದ್ರೆ, ಈ ಭಾಗದ ಸಂತರಾಗಿರುವಂತ, ಶ್ರೇಷ್ಠ ಸಂತರಾಗಿರುವಂತ ಬಾಬುಸಾಹಿಬ್ ಮಹಾರಾಜರು, ಅವ್ರಿಗೆ ಎಲ್ಲಿ ಹೆಚ್ಚಂದ್ರೆ ಇಂಚಗೇರಿ ಒಳಗಿರ್ತಿದ್ರು. ಆಮೇಲೆ ಏನಂತ ಹೇಳಿದ್ರೆ, ಇಡೀ ಬಿಜಾಪುರ ಜಿಲ್ಲೆಯನ್ನ ಸುತ್ತುವರಿತಾ ಇದ್ರು ಅವ್ರು. ಇಲ್ಲೆಲ್ಲ ಅವ್ರ ಅನೇಕ ಶಿಷ್ಯರು ವ್ಯಾಪಿಸಿಕೊಂಡಿದ್ರು. ಅವ್ರ ಶಿಷ್ಯರ ಸಲುವಾಗಿ, ಅವ್ರ ಶಿಷ್ಯರ ಉದ್ಧಾರ ಸಲುವಾಗಿ, ಅವ್ರ ಶಿಷ್ಯರಿಗೆ ನಾಮವನ್ನು ಕೊಡುವ ಸಲುವಾಗಿ ಅವರು ಅಲ್ಲೆಲ್ಲಿ ಸಂಚರಿಸ್ತಾ ಇದ್ರು. ಹೀಗೆ ಸಂಚರಿಸಿ ಹೋಗ್ತಾ ಅವ್ರು ಏನ್ ಮಾಡಿದ್ರು ಅಂದ್ರೆ, ಜಮಖಂಡಿ ಹತ್ತಿರ ಇರುವಂತ ನಾವುಲಿಗಿ ಅನ್ನುವಂತ ಊರಿಗೆ ಹೋದ್ರಲ್ಲಿ. ಆ ನಾವುಲಿಗಿ ಊರಿಗೆ ಹೋದಾಗ ಕಲ್ಲಪ್ಪ ಏನಾಯ್ತು, ಅವ್ರ ದರ್ಶನ ಆಯ್ತು. ಎಲ್ಲರೂ ಅವರಿಂದ ನಾಮವನ್ನು ಪಡಿತಿದ್ರು. ಈ ಕಲ್ಲಪ್ಪನು ಏನ್ ಮಾಡ್ದ ಅಂತ ಕೇಳಿದ್ರೆ, ನನಗೂ ನಾಮವನ್ನು ಕೊಡಿ ಅಂತೇಳಿ ಅವರನ್ನ ಏನ್ ಮಾಡ್ದ, ಇಡಿಸ್ಲಿಕ್ಕೆ ಶುರು ಮಾಡ್ದ. ಇನ್ನು ಸಣ್ಣ ಹುಡುಗ, ಇವನಿಗೆ ಏನ್ ಮಾಡ್ಬೇಕಂತೇಳಿ, ನೀನ್ ಮೊದಲ 1 ವರ್ಷ ಏನಾದ್ರು ಕೇಳಿದ್ರ ಬಹಳ ಶ್ರದ್ಧೆಯಿಂದ ಈ ದಾಸಬೋಧವನ್ನು ಓದು, ಅದು ಓದಿ ಅಂದ್ರೆ ನಿನ್ ಮುಂದೆ ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ನಾನು ನಾಮವನ್ನ ಕೊಡ್ತೀನಿ ಅಂತೇಳಿ ಬಾಬುಸಾಹೇಬ್ ಮಹಾರಾಜರು ಹೇಳಿದ್ರು. ಆಮೇಲೆ ಕಲ್ಲಪ್ಪ ಬಹಳ ಶ್ರದ್ಧೆಯಿಂದ ಓದ್ದ. ಬಾಬುಸಾಹೇಬ್ ಮಹಾರಾಜರು ಮರ್ತು ಬಿಟ್ರ ಘಟನೆಯನ್ನ. ಅವ್ನು ಓದ್ದ ಎಲ್ಲ ಅಮೂಲಾಗ್ರವಾಗಿ ದಾಸಬೋಧವನ್ನ, ಆ ಗ್ರಂಥವನ್ನು ಓದಿ ಮನನ ಮಾಡಿಕೊಂಡ. ಮುಂದೆ ಒಂದ್ ಸ್ವಲ್ಪ ದಿವಸ ಆದ ನಂತರ, 1 ವರ್ಷ ಕಳೆದ ನಂತರ ಬಾಬುಸಾಹೇಬ್ ಮಹಾರಾಜರು ಜಮಖಂಡಿಗೆ ಬಂದ್ರು. ಅವಾಗ ಕಲ್ಲಪ್ಪ ಏನ್ ಮಾಡ್ದ ಅಂತ ಕೇಳಿದ್ರೆ, ಹೋಗಿ ಗುರುಗಳ ಮುಂದೆ ನಿಂತ. ಗುರುಗಳಿಗೆ ತಕ್ಷಣ ನೆನಪಾಯ್ತು, ಈ ಹುಡುಗ ನಾನು ದಾಸಬೋಧ ಓದ್ಕೊಂಡು ಬಾ ಅಂತ ಹೇಳಿದ್ದೆ. ಹೇಳಿದ್ರೆ ಅವನಿಗೆ ಅವ ಎಲ್ಲವನ್ನ ವರದಿಯನ್ನ ಅವ್ರಿಗೆ ಒಪ್ಪಿಸ್ದ. ಗುರುಗಳಿಗೆ ಬಹಳ ಸಂತೋಷ ಆಯ್ತು. ಸಂತೋಷ ಆಗಿ ಬಾ ಅಂತೇಳಿ ಕರೆದವನಿಗೆ ಅನುಗ್ರಹವನ್ನ ಮಾಡಿದ್ರು. ಅನುಗ್ರಹವನ್ನು ಪಡೆದಂತ ಕಲ್ಲಪ್ಪಗ ಒಮ್ಮಿದೊಮ್ಮೆ ವಿಚಿತ್ರವಾದಂತ ಅನುಭವಗಳಾಗಲಿಕ್ಕೆ ಶುರುವಾದ. ಅವನಿಗೆ ಮುಗಿನ ಮೇಲೆ ದೃಷ್ಟಿ ಇಟ್ಟ. ಒಂಥರ ಏನೋ ಬೆಳಕು ಬಂದಂಗಾಯ್ತು. ಭಗವಂತನ ಒಂದು ದರ್ಶನ ಆಗುವಂಗ ಭಾವನೆಗಳು ಬಂದು ಪ್ರತೀತಿ ಆಗ್ಲಿಕ್ಕೆ ಶುರು ಆಯ್ತು. ಅದರಿಂದ ಸಂತೋಷಗೊಂಡಂತ ಕಲ್ಲಪ್ಪ ಆ ವಿಷಯವನ್ನು ಹೋಗಿ ರಾಮಚಂದ್ರನ ಮುಂದೆ ಹೇಳ್ದ, ನನಗೆ ಹೀಗಾಗಿದೆ, ಗುರುಗಳ ಕೃಪೆ ಆಗಿದೆ, ದರ್ಶನ ಆಗಿದೆ ಅನ್ನೋದು. ಇದನ್ನು ತಿಳಿದಂತ ರಾಮಚಂದ್ರ, ನಾನು ಇದನ್ನೇನ್ ಮಾಡ್ಬೇಕಂತ ಕೇಳಿದ್ರೆ ನನಗೂ ಇದು ಅನುಭವ ಪಡಿಬೇಕು ಅನ್ನುವಂತ ಆಶೆ ಅವ್ರಿಗೆ ಆಯ್ತು. ಅವಾಗ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಹೇಗಾದ್ರೂ ಮಾಡಿ ನನಗೆ ಅವ್ರ ದರ್ಶನವನ್ನು ಮಾಡಿಸು ಅಂತೇಳಿ ಕಲ್ಲಪ್ಪನಿಗೆ ಗಂಟು ಬಿದ್ರ.
ಒಂದಿನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 1901 ನವೆಂಬರ್ 25ನೇ ತಾರೀಕಿಗೆ ಕಲ್ಲಪ್ಪ ರಾಮಚಂದ್ರನನ್ನ ಸದ್ಗುರು ಸಮರ್ಥರಾದಂತ ವ್ಯವಸಾಯ ಮಹಾರಾಜರ ಕಡೆ ಕರ್ಕೊಂಡು ಹೋದ್ರು. ಒಂದ್ ಕ್ಷಣ ಇವರನ್ನು ನೋಡ್ತಾರ ಅವರು ವ್ಯವಸಾಯ ಮಹಾರಾಜರು ನಟಿಸಿ ನೋಡಿದ ಕೂಡ ಈತ ಅಧಿಕಾರಿ ಪುರುಷನಾಗ್ತಾನ ಮುಂದೆ ಅನ್ನುವಂಥದ್ದನ್ನ ಗಮನಕ್ಕೆ ತಂದುಕೊಂಡು ಯಾವ ವಿಚಾರವನ್ನು ಮಾಡದೆ ಅವ್ರಿಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವತ್ತಿನ ದಿವಸ ಅವ್ರಿಗೆ ಏನ್ ಮಾಡ್ತಾರೆ ಅಂತ ನಾಮವನ್ನು ಕಟ್ಟು ಅನುಗ್ರಹಿಸ್ತಾರ ಅವರು. ಹೀಗೆ ಒಂದ್ ರೀತಿ ಒಳಗ ಕಲ್ಲಪ್ಪನಿಂದ ಈ ಪಾರಮಾರ್ಥಿಕ ಅನುಭವವನ್ನ ಸದ್ಗುರುಗಳಿಂದ ಪಡೆದು ಅವನಿಗೆ ಇನ್ನೊಂದು ಜನ್ಮ ಅಂದ್ರೆ ನವಜೀವನ ಒಂದು ಏನಾಯ್ತು ಅಂತ ಹೇಳಿದ್ರೆ ಪ್ರಾರಂಭ ಆಯ್ತು ಅನ್ನುವಂಥದ್ದು. ಯಾವುದೇ ಒಬ್ಬ ವ್ಯಕ್ತಿ ಅಂತರ್ಮುಖ ಇರ್ತದೆ, ಇನ್ನೊಂದು ಬಹಿರ್ಮುಖ ಇರ್ತದೆ. ಆ ಬಹಿರ್ಮುಖ ಬೆಳವಣಿಗೆಯಲ್ಲಿ ಲೌಕಿಕದ ಸಂಗತಿಗಳು ಎಲ್ಲ ಸೇರ್ತಾವ. ಅದರಲ್ಲಿ ರಾನಡೆಯವರ ಜನನವತ್ತು, ಬಾಲ್ಯವತ್ತು, ಶಿಕ್ಷಣ, ವೃತ್ತಿ ಇವೆಲ್ಲ ಬರ್ತಾವ. ಆದ್ರ ಆಂತರಿಕ ಜೀವನ ಏನದಲ್ಲ ಅದು ಸದ್ಗುರುವಿನ ಕೃಪೆಗೆ ಪಾತ್ರ ಆದಂದಿನಿಂದ ಪ್ರಾರಂಭ ಆಗ್ತದೆ. ಅಂತ ಒಂದು ಸದ್ಗುರುವಿನ ಕೃಪೆಗೆ ಬಾಲಕ ರಾಮಚಂದ್ರ ಈಗಾಗಲೇ ಪಾತ್ರ ಆಗಿದ್ದ. ಪರೀಕ್ಷೆ ಒಳ್ಳೆಯ ತಯಾರಿಯಿಂದ ಮಾಡ್ತಾ ಇದ್ದ. ಭಗವಂತನ ನಾಮಸ್ಮರಣೆ ಸತತವಾಗಿ ಪಾಲಿಸ್ಕೊಂಡು ಬರ್ತಾ ಇದ್ದ. ಕೊನೆಯ ವರ್ಷದ ಮ್ಯಾಟ್ರಿಕ್ ಪರೀಕ್ಷೆ ಒಳಗ ಮುಂಬೈ ವಿದ್ಯಾಲಯಕ್ಕೆ 2ನೇ ಸ್ಥಾನ ಪಡೆದು ಪಾಸ್ ಆಗ್ತಾರೆ ರಾಂಡೆ. ಸಂಸ್ಕೃತ ವಿಷಯ ಇರ್ತದೆ ಇನ್ನೊಂದವ್ರದ್ದು. ಆ ಸಂಸ್ಕೃತ ವಿಷಯದಲ್ಲಿ ಪ್ರಥಮ ಸ್ಥಾನವನ್ನ ಮುಂಬೈ ಮಹಾವಿದ್ಯಾಲಯಕ್ಕೆ ಪಡ್ಕೋತಾರೆ. ಅದರಿಂದ ಜಗನ್ನಾಥ್ ಶಂಕರ್ ಶೇಟ್ ಅನ್ನುವಂಥವ್ರು ಏನ್ ಮಾಡ್ತಾರೆ, ಸಂಸ್ಕೃತ ವಿಷಯದಲ್ಲಿ ಮೊದಲ ಸ್ಥಾನ ಬಂದಿದ್ದಕ್ಕ 25 ರೂಪಾಯಿಗಳ ಸ್ಕಾಲರ್ಶಿಪ್, ಪ್ರತಿ ತಿಂಗಳು 25 ರೂಪಾಯಿ ಕೊಡ್ಬೇಕು. 4 ವರ್ಷದ ಕಾಲ ಆ ಸ್ಕಾಲರ್ಶಿಪ್ ಕೊಡಬೇಕು. ಅಂತ ಸ್ಕಾಲರ್ಶಿಪ್ ಏನಾಗ್ತದೆ ಅಂತ ಹೇಳಿದ್ರೆ ರಾಂಡೆಯವರು ಬರ್ತದ. ಅದು ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಕಾರಿ ಆಗ್ತದ. ಆದ್ರ ಆಗಿನ ಕಾಲದೊಳಗೆ ಒಂದು ಕ್ಯಾಟ್ ರೂಢಿ ಏನ್ರಿ, ಒಳ್ಳೆ ರೂಢಿ ಏನ್ರಿ ಅಲ್ಲಿ ಇತ್ತು. ಏನಿತ್ತು ಅಂತ ಹೇಳಿದ್ರೆ ಸಣ್ಣ ವಯಸ್ಸಿನೊಳಗೆ ಮ್ಯಾಟ್ರಿಕ್ ಬರೋರೊಳಗಾಗಿ ಅವ್ನಿಗೆ ಮದುವೆ ಮಾಡಿದ್ರು. ಹಂಗೆ ರಾಮಚಂದ್ರನಿಗೆ ರಾನಡೆಯವರಿಗೆ ರಾಮದುರ್ಗದ ಫಡ್ನೀಸ್ ಮರಿತನ ಸೀತಾಬಾಯಿ ಅವರ ಜೊತೆಗೆ ಮದುವೆ ಆಗಿಬಿಡ್ತಾವ. ಅವಾಗ್ಲೇ ಇನ್ನು ಮ್ಯಾಟ್ರಿಕ್ ಇರುವಾಗಲೇ. ಮುಂದೆ ಮ್ಯಾಟ್ರಿಕ್ ಹೋಗ್ಬೇಕಾಯ್ತು. ಮಾಡ್ಕೊಂಡ ನಂತರ ಎಲ್ಲಿಗೆ ಹೋಗ್ಬೇಕಿನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿದ್ರೆ ಪುಣೆಯ ಡೆಕ್ಕನ್ ಕಾಲೇಜ್ಗೆ ಹೋಗ್ಬೇಕು. ಆ ಡೆಕ್ಕನ್ ಕಾಲೇಜಿನ ಪ್ರಶಾಂತವಾದಂತ ಒಂದು ವಾತಾವರಣ, ಆಮೇಲೆ ಗುರು ಶಿಷ್ಯರ ಏಕತ್ರ ವಾಸ. ಆ ಡೆಕ್ಕನ್ ಕಾಲೇಜ್ ಪರಿಸರ ಹೇಗಿರ್ತದೆ ಇವತ್ತಿಗೂ ಡೆಕ್ಕನ್ ಕಾಲೇಜ್ ಬಹಳ ಪ್ರಸಿದ್ಧ ಆದಂಥದ್ದು. ಅಲ್ಲಿ ಏನದ ಕೇಳಿದ್ರೆ ಗುರು ಮತ್ತು ಶಿಷ್ಯರು ಇಬ್ರು ಒಂದೇ ಕಡೆನೆ ವಾಸವಾಗಿ ಇರ್ತಿದ್ರ. ಆಮೇಲೆ ಬಹಳ ನುರಿತಾದಂತ ಗುರುಗಳು ಅಂದ್ರೆ ಒಳ್ಳೆಯ ಸುಶಿಕ್ಷಿತರಾದಂತ ನುರಿತ ಗುರುಗಳಲ್ಲಿ ಇರ್ತಿದ್ರು. ಅವ್ರ ಮಾರ್ಗದರ್ಶನ ವಿದ್ಯಾರ್ಥಿಗಳಿಗೆ ಇರ್ತಿತ್ತು. ಇದರಿಂದ ವಿದ್ಯಾರ್ಥಿಗಳು ಏನಾಗ್ತಿದ್ರು ಅಂತ ಕೇಳಿದ್ರೆ ಅಲ್ಲಿ ಕಲ್ತವ್ರು ಬಹಳ ಜಾಣರಾಗ್ತಿದ್ರು. ಆದ್ರೆ ಅಲ್ಲಿನೂ ಏನಿತ್ತು ಅಂತ ಕೇಳಿದ್ರೆ ಹೋಗುವಂತವ್ರು ಬಹಳ ಶ್ರೀಮಂತರಾದಂತ ವಿದ್ಯಾರ್ಥಿಗಳೇ ಆಗಿದ್ರು. ರಾಂಡೆಯವ್ರು ಹೇಳ್ತಾರ ಬಹಳ ಲಕ್ಷ್ಮೀ ಪುತ್ರರೇ ಇಲ್ಲಿ ಬರ್ತಿದ್ರು ಅನ್ನುವಂತ ಮಾತನ್ನ ಹೇಳ್ತಾರ. ಆದ್ರೆ ನಿಜವಾಗಿ ಕಲಿಬೇಕು ಅನ್ನುವಂತ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆನೇ ಇತ್ತು ಅವಾಗಲೂ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದ. ಬಹುಬೇಗನೆ ರಾಂಡೆಯವರಲ್ಲಿ ಪ್ರಾಧ್ಯಾಪಕರ ಪ್ರೀತಿಯನ್ನು ಗಳಿಸ್ಕೊಳ್ತಾರ. ಆಮೇಲೆ ಗೆಳೆಯರ ವಾತ್ಸಲ್ಯಕ್ಕೆ ಒಳಗಾಗ್ತಾರ. ಅಲ್ಲಿ ಇಂಗ್ಲಿಷ್ ಮತ್ತು ತತ್ವಜ್ಞಾನವನ್ನ ಬೋಧಿಸುವಂತ ಒಬ್ಬ ಶಿಕ್ಷಕರು ಇರ್ತಾರ. ಅವ್ರ ಹೆಸರು ಏನಂತ ಹೇಳಿದ್ರೆ ವುಡ್ ಹೌಸ್ ಅಂತೇಳಿ. ಆ ವುಡ್ ಹೌಸ್ ಅವರಿಗೆ ವಿಶೇಷವಾದಂತ ಪ್ರೀತಿ ರಾಂಡೆಯವ್ರ ಮೇಲೆ. ಅವರ ಈ ಪಾರಮಾರ್ಥಿಕ ಅನುಭವಗಳನ್ನ ಕೇಳಿದಂತ ವುಡ್ ಹೌಸ್ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಈ ಹುಡುಗ ಮುಂದೆ ಏನದ ಬಹಳ ಒಳ್ಳೆಯಾದಂತ ಬೆಳವಣಿಗೆಯನ್ನ ಕಾಣ್ಲಿಕ್ಕೆ ಸಾಧ್ಯದ, ತತ್ವಶಾಸ್ತ್ರದ ಶ್ರೇಷ್ಠ ಮನುಷ್ಯನಾಗ್ತಾನ ಅಂತ ತಿಳ್ಕೊಂಡು ಅವ್ರಿಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವಾಗಿನ ದಿವಸ ಥಿಯಾಸಾಫಿಕಲ್ ಸೊಸೈಟಿಯ ಥಿಯಾಫಿಸ್ಟ್ ಆಗಿರುವಂತ ಅನಿಬಿಸೆಂಟ್ ಅವ್ರ ಕಡೆ ಕರ್ಕೊಂಡು ಹೋಗ್ತಾರ. ಅವರು ಬಹಳ ಗೌರವದಿಂದ ಕಾಡ್ತಿದ್ರು ವುಡ್ ಹೌಸ್ ಅವ್ರು ಅನಿಬಿಸೆಂಟ್ ಅವರನ್ನ. ಇವ್ರನ್ನ ಕರ್ಕೊಂಡು ಹೋಗಿ ಒಂದ್ ರೀತಿ ಒಳಗೆ ಏನಾಗ್ತದೆ ಅಂತ ಹೇಳಿದ್ರೆ ಇವ್ರನ್ನ ಥಿಯಾಫಿಸ್ಟ್ ಮಾಡಿದ್ರೆ ಅಥವಾ ಥಿಯಾಫಿಸ್ಟಿಕಲ್ ಸೊಸೈಟಿ ಸದಸ್ಯರನ್ನಾಗಿ ಮಾಡಿದ್ರೆ ಆ ಸಂಸ್ಥೆ ಚೆನ್ನಾಗಿ ಬೆಳೀತದ ಅನ್ನುವಂಥದ್ದು ವುಡ್ ಹೌಸ್ ಅವರ ಅಭಿಪ್ರಾಯ ಆಗಿತ್ತು. ಆದ್ರೆ ರಾಂಡೆ ಅವರು ಬಹಳ ನಯವಾಗಿ ಅದನ್ನ ತಿರಸ್ಕರಿಸ್ತಾರ. ಅವರ ದರ್ಶನವನ್ನ ತೆಗೆದುಕೊಂಡು ಮರಳಿ ಬರ್ತಾರ. ಆಮೇಲೆ ಅವ್ರಿಗೆ ಇನ್ನೊಬ್ಬ ಇಂಗ್ಲಿಷ್ ಪ್ರಾಧ್ಯಾಪಕರು ಅವರಿಗೆ ಬಹಳ ನೆರವು ನೀಡಿದಂತವ್ರು ಪ್ರಿನ್ಸಿಪಲ್ ಬೇನ್ ಅನ್ನುವಂಥವ್ರು. ಅದೇ ಕಾಲೇಜಿನೊಳಗೆ ಪ್ರಿನ್ಸಿಪಾಲ್ ಆಗಿರ್ತಾರ. ಹೀಗಾಗಿ ರಾನಡೆ ಅವ್ರು ಏನ್ ಮಾಡ್ತಾರೆ ಅಂತ ಇಬ್ಬರನ್ನು ಬಹಳ ಗೌರವಿಸ್ತಾರೆ. ಒಂದು ಅವರಿಗೆ ಪಾರಮಾರ್ಥಿಕ ಅನುಭವವನ್ನ ತಂದು ಕೊಟ್ಟಂತ ಗುರುಗಳಾದಂತ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರು. ಇನ್ನೊಬ್ಬರು ಏನಂತ ಕೇಳಿದ್ರೆ ಬೌದ್ಧಿಕ ಬೆಳವಣಿಗೆಗೆ ಕಾರಣದಂತ ಪ್ರಿನ್ಸಿಪಾಲ್ ಬೇನ್ ಅವರು. ಅವರಿಬ್ಬರನ್ನು ಬಹಳ ಗೌರವದಿಂದ ಕಾಣಿಸ್ತಿರ್ತಾರ. ಆಮೇಲೆ ಆ ಬಾಬುಸಾಹೇಬ್ ಮಹಾರಾಜರು ಒಂದ್ ರೀತಿಯಿಂದ ಅವರನ್ನೇ ತಮ್ಮ ಪಾರಮಾರ್ಥಿಕ ಗುರುಗಳನ್ನಾಗಿ ಮಾಡಿಕೊಂಡು ತಮ್ಮ ಸಾಧನೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾರ. ಆ ಸಾಧನೆಯಿಂದ ಈ ರಾಮಚಂದ್ರನಿಗೆ ರಾಂಡೆಯವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅನೇಕ ಪಾರಮಾರ್ಥಿಕ ಮತ್ತು
ಅತೀಂದ್ರಿಯ ಅನುಭವ ಆಗ್ಲಿಕ್ಕೆ ಶುರು ಆಗ್ತಾವ. ಅವು ಅವಾಗ ಅವಾಗ ಕನಸಿನಲ್ಲಿ ಕಾಣ್ತಾ ಇರ್ತಾವ. ಈ ಪುಣೆ ವಿದ್ಯಾಭ್ಯಾಸವನ್ನು ಮಾಡ್ತಿರ್ಬೇಕಾದ ಸಂದರ್ಭದೊಳಗ ಅವ್ರಿಗೆ ಒಂದ್ ದಿವ್ಸ ಒಂದು ತಂತಿ ಬರ್ತದ. ಅದ್ರ ಮೂಲಕ ಅವರಿಗೆ ಗೊತ್ತಾಗ್ತಿರ್ತದ. ಆ ತಂತಿ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅವರೇ ಹೇಳ್ತಾರೆ ಒಂದ್ ಕಡೆ, ದ ಲಾರ್ಡ್ ಆಫ್ ದಿ ಡೆಡ್, ಮೃತರ ಲೋಕದಿಂದ ಅದು ಬಂದಿತ್ತು ಆ ತಂತಿ. ಅದ್ರಲ್ಲಿ ಏನಿತ್ತು ಅಂತ ಕೇಳಿದ್ರ, ನಾನು ಇಲ್ಲಿ ತುಂಬಾ ಸುಖದಿಂದಿರುವೆ ಅಂತ ಹೇಳಿ ಬರ್ದಿತ್ತು ಆ ತಂತಿ ಒಳಗ. ಕೆಳಗ ಅವ್ರ ತಂದೆ ಹೆಸರಿ. ಒಮ್ಮೆಲೆ ಬಹಳ ಗಾಬರಿ ಆಶ್ಚರ್ಯ ಎಲ್ಲ ಆಗಿ ಅವ್ರು ರಾಂಡಿ ಅವರು ಓಡಿ ಏನ್ ಮಾಡ್ತಾರ, ಇದಕ್ ಬರ್ತಾರ, ಅವ್ರ ತಂದೆ ಹತ್ರ ಜಮಖಂಡಿ ಬರ್ತಾರ. ಬರೋದ್ರೊಳಗೆ ಗೊತ್ತಾಗ್ತದ ಅವರಿಗೆ ಅವ್ರ ತಂದೆ ಆಕಸ್ಮಿಕವಾಗಿ ನಿಧನರಾಗಿದ್ರು ಅನ್ನುವಂಥದ್ದು. ಇಂಥ ಅತೀಂದ್ರಿಯ ಅನುಭವಗಳು ಅವರಿಗೆ ಆ ವಯಸ್ಸಿನಲ್ಲಿ, ವಿದ್ಯಾಭ್ಯಾಸ ಮಾಡುವಂತ ವಯಸ್ಸಿನಲ್ಲಿ ಬರ್ತಾ ಇದ್ದು ಅನ್ನುವಂಥದ್ದು ನಾವು ಗಮನಿಸ್ಬೇಕು ನಾವಿಲ್ಲಿ. ಮುಂದೊಂದು ದಿವಸ ಏನಾಗ್ತದೆ ಅಂತ ಕೇಳಿದ್ರೆ, ಜಮಖಂಡಿಗೆ ದಾದಾ ಸಾಹೇಬ್ ಆಪ್ಟೆ ಅವರ ಮನೆಯೊಳಗ ಒಂದು ಗುರುಗಳ ನಾಮ ಸಪ್ತಾಹ ನಡೆದಿತ್ತು. ವ್ಯವಸಾಯ ಮಾರಾದ್ರು ಅಲ್ಲಿಗೆ ಬಂದಿದ್ರು. ಅಲ್ಲಿ ಅನೇಕ ಜನ ಹಿರಿಯ ಶಿಷ್ಯರಿದ್ರು ಅವ್ರ ಜೊತೆ. ಅವರೆಲ್ಲ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಎಲ್ಲರೂ ಕುಂತಿದ್ರು. ಈ ಕಾಲ ಭಜನೆ ಮಾಡೋದು, ಆಮೇಲೆ ಕೋತಿ ಓದೋದು, ಇವೆಲ್ಲವುಗಳನ್ನು ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ರು ಅವರು. ಆಮೇಲೆ ಏನಾಗ್ತದೆ ಅಂತ ಕೇಳಿದ್ರೆ, ಅಲ್ಲಿ ಸಮರ್ಥ ಬಹುಸಾಯಿ ಮಹಾರಾಜರು ಏನ್ ಮಾಡ್ತಾರ, ಅದೇ ಆಗ ಅಲ್ಲಿ ಬಂದಿರುವಂತ ರಾಮಚಂದ್ರನ ನೋಡಿ, ಬಾ ಮುಂದ್ ಬಾ, ಇಲ್ಲಿ ನೀನ್ ಇವತ್ತಿನ ದಿವಸ ಈ ಕೋತಿ ಓದು ಅಂತ ಹೇಳಿ ಅದು ಸಮರ್ಥ ರಾಮದಾಸರ ದಾಸಬೋಧವನ್ನ ಓದಲಿಕ್ಕೆ ಹಚ್ತಾರ. ಸಾಮಾನ್ಯ ಸಂಪ್ರದಾಯದೊಳಗ ದಾಸಬೋಧವನ್ನ ಯಾರು ಓದ್ತಾರ ಅಂತ ಹೇಳಿದ್ರೆ ಹಿರಿಯ ಶಿಷ್ಯರೇ ಓದ್ತಿರ್ತಾರ. ಆದ್ರ ವಯಸ್ಸಿನಿಂದ ಸಣ್ಣವನಂತ ಈ ರಾಮಚಂದ್ರನಿಗೆ ಅದು ಓದು ಅಂತ ಕೇಳಿ ಅಲ್ಲಿರುವಂತ ಬಹಳಷ್ಟು ಹಿರಿಯ ಶಿಷ್ಯರಿಗೆ ಒಂಥರ ಮುಜುಗರ ಆಗ್ತದೆ. ಅದಕ್ಕೆ ಅವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ, ನಾವೆಲ್ಲ ಇಷ್ಟು ಜನ ಹಿರಿಯರು ಇರುವಾಗ ಇವ್ರಿಗೆ ಯಾಕೆ ಓದ್ಲಿಕ್ಕೆ ಹಚ್ಚಿದ್ರಿ ನೀವು ಅಂತೇಳಿ ಗುರುಗಳಲ್ಲಿ ಕೇಳ್ತಾರ. ಗುರುಗಳು ಬಹಳ ಗಂಭೀರವಾಗಿ ಹೇಳ್ತಾರ, ಈತ ನಮ್ಮ ಸಂಪ್ರದಾಯದ ಕೀರ್ತಿಯನ್ನ ಸಪ್ತ ಸಾಗರಗಳಾಚೆ ಒಯ್ತಾರ, ಅಂತ ಭಾಗ್ಯ ಇವನದಪ್ಪ, ನಾ ಸುಮ್ಮನೆ ಹಚ್ಚಿಲ್ಲ ಅವನಿಗೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಅವ್ರ ಭವಿಷ್ಯವಾಣಿ ಬಹುಶಃ ಬಹಳಷ್ಟು ಮಟ್ಟಿಗೆ ಮುಂದಿನ ದಿನಗಳಲ್ಲಿ ನಿಜ ಅದನ್ನ ನಾವು ಕಾಣ್ತೀವಿ. ರಾಮಚಂದ್ರ ಪರೀಕ್ಷೆಯಲ್ಲಿ ಮಹಾವಿದ್ಯಾಲಯಕ್ಕೆ ಉತ್ತಮ ಸ್ಥಾನ ಪಡೆದು ಪಾಸ್ ಆಗ್ತಾರೆ. 1917ರಲ್ಲಿ BA ಪರೀಕ್ಷೆಯಲ್ಲಿ ದ್ವಿತೀಯ ಸ್ಥಾನ ಅವರಿಗೆ ಲಭಿಸ್ತದ. ಅವರಿಗೆ ಪರೀಕ್ಷೆಯ ಗುಣವನ್ನು ಅಳೆಯಲು ನಿಜವಾದ ಪ್ರಮಾಣವಲ್ಲ, ಯಾಕಂದ್ರೆ ಅವರಿಗೆ ನಾವು ಯಾವಾಗಲೂ ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗುವಂತವ್ರು ರಾಂಡೆ ಅವರು. ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ದ್ವಿತೀಯ ಸ್ಥಾನ ಸಿಕ್ಕಿದಕ್ಕೆ ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಆಗ್ತದ. ಆ ಅಸಮಾಧಾನವನ್ನ ಗುರುಗಳಲ್ಲಿ ತೋಡ್ಕೋತಾರ. ಆದ್ರೆ ಪ್ರಾಧ್ಯಾಪಕ ವುಡ್ ಹೌಸ್ ಅವ್ರಿಗೆ ಸಮಾಧಾನ ಮಾಡ್ತಾರ. ಪರೀಕ್ಷೆ ಅನ್ನುವಂಥದ್ದು ಏನದಲ್ಲ, ಅದು ಗುಣವನ್ನು ಅಳೆಯುವಂತ ನಿಜವಾದ ಪ್ರಮಾಣವಲ್ಲ, ಹಾಗೆ ನೋಡಿದ್ರೆ ನೀನೇ ಪ್ರಥಮ ಸ್ಥಾನದಲ್ಲಿ ಇರಬೇಕಿತ್ತು ಅನ್ನುವಂತ ಸಮಾಧಾನವನ್ನು ಹೇಳ್ತಾರ. ಹಿಂಗಾಗಿ ಮತ್ತೆ ಅವರಿಗೆ ವೇದಾಂತದ ಅಭ್ಯಾಸದಲ್ಲಿ ತೊಡಗಿಸ್ತಾರ. 1918ರಲ್ಲಿ ವೇದಾಂತದ ಅಭ್ಯಾಸವನ್ನು ಪ್ರಾರಂಭಿಸಿ ಆಮೇಲೆ ಭಾರತೀಯ ತತ್ವಜ್ಞಾನದ ಬೇರೆ ಬೇರೆ ದರ್ಶನಗಳನ್ನ ಅವರು ತಿಳ್ಕೊಳ್ಳಿಕ್ಕೆ, ಅರ್ಥಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೀಗೆ ಅವರು 1914ರೊಳಗ ಆ ವಿಷಯವನ್ನೇ ಆಯ್ಕೊಂಡು MA ಪರೀಕ್ಷೆಗೆ ಕುಳಿತುಕೊಳ್ತಾರೆ. ಅತುಲವಾದಂತಹ ಬುದ್ಧಿ, ಅವಿಶ್ರಾಂತವಾದಂತಹ ಪರಿಶ್ರಮ, ಸದ್ಗುರುಗಳ ಕೃಪೆ ಇಂದ ಅವರು ಆ ಪರೀಕ್ಷೆ ಒಳಗೆ ಏನಾಗ್ತದೆ ಅಂತ ಹೇಳಿದ್ರೆ ವಿಶ್ವವಿದ್ಯಾಲಯಕ್ಕೆ ಮೊದಲನೇ ಸ್ಥಾನವನ್ನ ಪಡೆಯುವಂಗಾಗ್ತದೆ. ಆ ವರ್ಷ ಮುಂಬೈ ವಿಶ್ವವಿದ್ಯಾಲಯದ ಕುಲಪತಿ ಪದಕ, ಚಾನ್ಸಲರ್ ಮೆಡಲ್, ಆಮೇಲೆ ನ್ಯಾಯವಾದಿ ತೆಲಂಗ ಪದಕ, ಜಸ್ಟಿಸ್ ತೆಲಂಗ ಮೆಡಲ್ ಅನ್ನುವಂಥ ಅವುಗಳನ್ನ ಪಡ್ಕೋತಾರ. ಈ ವಿಷಯ ಅವ್ರಿಗೆ ಮೊದಲೇ ಗೊತ್ತಾಗಿತ್ತು ಅನ್ನುವಂತ ಮಾತನ್ನು ರಾಂಡೆ ಅವರೊಂದ್ ಕಡೆ ಉಲ್ಲೇಖ ಮಾಡ್ತಾರೆ. ಅದ್ರೊಳಗೆ ಒಂದು ತಂತಿ ಬರ್ತತ್ತ ಅವ್ರಿಗೆ, ಮತ್ತೆ ಆ ತಂತಿ ಒಳಗೆ ಹೀಗೆ ಬರ್ದಿತ್ತ ಹೇಳ್ತಾರ, ಫಸ್ಟ್ ಕ್ಲಾಸ್ ಫಸ್ಟ್ ಚಾನ್ಸಲರ್ ಮೆಡಲ್ ಅನ್ನುವಂಥದ್ದು ಕಾಣಿಸ್ಕೊಳ್ತು ಅಂತ. ಹೀಗಾಗಿ ಅವ್ರಿಗೆ ಗೊತ್ತಾಯ್ತು, ನನಗಿದು ಮೊದಲೇ ತಿಳಿದಿತ್ತು, ನನಗೆ ಫಸ್ಟ್ ಬರ್ತೀನಿ ಅಂತೇಳಿ. ಆಮೇಲೆ ರಾಂಡೆ ಅವ್ರದ್ದು ಎಂಥದೊಂದು ಬುದ್ಧಿಮತ್ತೆ ಅಂತ ಕೇಳಿದ್ರೆ ಬಹಳ ಆಶ್ಚರ್ಯ ಅನಿಸ್ತದ ನಮಗ. ಅವರ ಉತ್ತರ ಪತ್ರಿಕೆಗಳನ್ನ ಪರೀಕ್ಷಿಸಿದಂತ ಪರೀಕ್ಷಕರು ಏನಂತ ಹೇಳಿದ್ರೆ ತಮ್ಮ ವರದಿಯಲ್ಲಿ ರಿಪೋರ್ಟ್ ನಲ್ಲಿ ಒಂದು ಮಾತನ್ನು ಬರೀತಾರೆ. ಏನಂತ ಕೇಳಿದ್ರೆ, ದ ಎಕ್ಸಾಮಿನಿ ನೋಸ್ ಮೋರ್ ದ್ಯಾನ್ ದ ಎಕ್ಸಾಮಿನರ್, ದ ಎಕ್ಸಾಮಿನಿ ನೋಸ್ ಮೋರ್ ದ್ಯಾನ್ ದಿ ಎಕ್ಸಾಮಿನರ್. ಪರೀಕ್ಷಿತನು ಪರೀಕ್ಷಕರಿಗಿಂತ ಹೆಚ್ಚು ತಿಳಿದಿರುವನು. ಪರೀಕ್ಷೆ ವಿದ್ಯಾರ್ಥಿ ಪರೀಕ್ಷೆ ಮಾಡುವಂತ ಮೌಲ್ಯಮಾಪನಗಿಂತ ಹೆಚ್ಚು ತಿಳ್ಕೊಂಡಿದ್ದಾನೆ ಅನ್ನುವಂಥದ್ದು ಬರೀತಾರ. ಇದು ಬಹುಶಃ ಅವರ ಅಸಾಮಾನ್ಯತೆಗೆ ಆಮೇಲೆ ವಿದ್ವತ್ತಿಗೆ ಸಂದಿರುವಂತ ಒಂದು ದೊಡ್ಡ ಸಾಕ್ಷಿ ಅಂತೇಳಿ ಹೇಳ್ಬೇಕನ್ನಿಸ್ತದೆ. ಡೆಕ್ಕನ್ ಕಾಲೇಜು ಅವರಿಗೆ ದಕ್ಷಿಣ ಫೆಲೋ ಆಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತದೆ.
ಆ ದಕ್ಷಿಣ ಪೆಲೋ ಆದಂತ ರಾಂಡೆಯವರು ಅಲ್ಲಿಯ ಒಂದು ವಸತಿ ಗೃಹದ ಮೇಲ್ವಿಚಾರಕರಾಗಿ ಕೆಲಸ ನಿರ್ವಹಿಸ್ತಾರೆ. ಅಲ್ಲಿ ಅವರಿಗೆ ವಿದ್ಯಾರ್ಥಿಗಳ ಒಂದು ನಿಕಟ ಸಂಪರ್ಕ ಅವ್ರ ಜೊತೆ ಬರ್ತದೆ. ವಿದ್ಯಾರ್ಥಿಗಳ ತತ್ವಜ್ಞಾನದ ಸಮಸ್ಯೆಗಳನ್ನ ಕುರಿತು ಅವ್ರ ಜೊತೆ ಚರ್ಚೆ ಮಾಡ್ತಿರ್ತಾರೆ. ಆಮೇಲೆ ಏನಂತ ಕೇಳಿದ್ರೆ ಅದಕ್ಕಿಂತ ಸ್ವಲ್ಪ ದಿವಸ ಮೊದಲೇ ಒಂದು ಭೀಕರವಾದಂತ ಒಂದು ಬೇನೆ ಅವರಿಗೆ ಬಂದ್ಬಿಡ್ತದೆ. ಏನಂತ ಕೇಳಿದ್ರ ಮೆದುಳಿನ ಕ್ಷಯ. ಬಹುಶಃ ಅದು ಬಂದವರು ಯಾರು ಬದುಕುಳಿತಾ ಇರ್ಲಿಲ್ಲ. ಆದ್ರೆ ಸದ್ಗುರುಗಳ ಕೃಪೆಯಿಂದ ಏನಾಯ್ತು ಅಂತ ಕೇಳಿದ್ರ ಆ ವ್ಯಾಧಿ ತನ್ನಿಂದ ತಾನೇ ದೂರ ಆಗಿ ಹೋಯ್ತು ಅನ್ನುವಂಥದನ್ನ. ಹೀಗಾಗಿ ಮುಂದೆ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಅದೇ ಕಾಲೇಜಿನೊಳಗ ಕ್ಯೂರೇಟರ್ ಆಫ್ ಮ್ಯಾನುಸ್ಕ್ರಿಪ್ಟ್ ಲೈಬ್ರರಿ ಆಗಿ ಹಸ್ತಪ್ರತಿ ಗ್ರಂಥ ಸಂಗ್ರಹದ ವ್ಯವಸ್ಥಾಪನ ಹುದ್ದೆಯನ್ನ ಅಲಂಕರಿಸ್ತಾರ. ಆ ಕೆಲಸವನ್ನು ಮಾಡ್ಲಿಕ್ಕೆ ಅವ್ರಿಗೆ ಬಹಳ ಖುಷಿ ಆಗ್ತದೆ. ಯಾಕಂದ್ರ ಅಲ್ಲೆಲ್ಲ ತತ್ವಜ್ಞಾನದ ಅನೇಕ ಹಸ್ತಪ್ರತಿಗಳಲ್ಲಿ ಅವರಿಗೆ ಲಭ್ಯ ಆಗ್ತವೆ. ಅವುಗಳೆಲ್ಲವನ್ನ ಮುಂದಿಟ್ಟುಕೊಂಡು ಅವರಿಗೆ ಸಂಶೋಧನೆ ಮಾಡ್ಲಿಕ್ಕೆ, ಆಮೇಲೆ ಅವುಗಳನ್ನು ಕುರಿತು ಆಳವಾಗಿ ಅಧ್ಯಯನ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ ಅನ್ನುವಂಥದನ್ನ, ಆ ಕೆಲಸವನ್ನ ಅವರು ಒಂದ್ ರೀತಿ ಒಳಗ ಶ್ರದ್ಧೆಯಿಂದ ಮಾಡ್ತಾರ. ಅಲ್ಲಿನೇ ಇರುವಾಗಲೇ ಅವ್ರು ಏನ್ ಮಾಡ್ತಾರ, ಮುಂದ 1914 ಮತ್ತು 15 ಆ ಫರ್ಗ್ಯೂಸನ್ ಕಾಲೇಜಿನ ಪ್ರಾಧ್ಯಾಪಕರಾಗ್ತಾರ. ಫರ್ಗ್ಯೂಸನ್ ಕಾಲೇಜಿನ ಪ್ರಾಧ್ಯಾಪಕರಾದಾಗ ಅವರು ಅಲ್ಲಿ ತತ್ವಜ್ಞಾನವನ್ನ ವಿದ್ಯಾರ್ಥಿಗಳಿಗೆ ಬೋಧಿಸ್ತಾ ಇರ್ತಾರ. ಆ ತತ್ವಜ್ಞಾನವನ್ನ ಇವ್ರಿಗಿಂತ ಮೊದಲು ಅನೇಕರು ಬೋಧಿಸಿರ್ತಾರ. ಆ ಬೋಧಿಸಿದಂಥವ್ರು ಅವರೆಲ್ಲ ಏನ್ ಮಾಡಿರ್ತಾರೆ ಅಂತ ಕೇಳಿದ್ರ ಪ್ರತ್ಯಕ್ಷವಾದ ಮತ್ತು ಅಜ್ಞೇಯವಾದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರ್ತಾರೆ. ಆದ್ರೆ ಗುರುದೇವ್ ರಾಂಡೆ ಅವರು ಏನ್ ಮಾಡ್ತಾರೆ ಅಂತ ಕೇಳಿದ್ರ ಅದ್ರ ಜೊತೆಗೆ ಆದರ್ಶವಾದವನ್ನ, ಐಡಿಯಾಲಿಸಮ್ ಅನ್ನ ಮತ್ತು ಸಾಕ್ಷಾತ್ಕಾರವಾದವನ್ನ, ಮಿಸ್ಟಿಸಿಸಮ್ ಅನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅದಕ್ಕೆ ಸೇರಿಸ್ತಾರೆ. ಒಂದ್ ರೀತಿ ಒಳಗೆ ಇವೆರಡು, ಐಡಿಯಾಲಿಸಮ್ ಅಂಡ್ ಮಿಸ್ಟಿಸಿಸಮ್, ಎರಡೂ ರಾಂಡೆ ಅವರ ಕೊಡುಗೆ ಅಂತಲೇ ನಾವು ಹೇಳ್ಬಹುದು ಅಂತ ಅನಿಸ್ತದೆ. ಈ ಸಂದರ್ಭದೊಳಗ ಲೋಕಮಾನ್ಯ ತಿಲಕರ ಪರಿಚಯ ಆಗ್ತದೆ. ಲೋಕಮಾನ್ಯ ತಿಲಕರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇವರ ವಿದ್ಯಾರ್ಥಿಗಳ ಮೂಲಕವಾಗಿ, ಇವರ ಬರವಣಿಗೆಗಳ ಮೂಲಕವಾಗಿ ಒಂದ್ ರೀತಿ ಒಳಗೆ ಏನಾಗ್ತಾರೆ ಅಂತ ಕೇಳಿದ್ರೆ ಇವರಿಗೆ ಮಾರು ಹೋಗ್ತಾರೆ. ಅವ್ರು ತಮ್ಮ ಮರಾಠ ಪತ್ರಿಕೆ ಮತ್ತೆ ಅದ್ರ ಜೊತೆಗೆ ಏನಾದ್ರು ಕೇಳಿದ್ರೆ ಕೇಸರಿ ಪತ್ರಿಕೆಗೆ ಸಂಪಾದಕರಾಗಬೇಕು ಅಂತ ಹೇಳಿ ಇವರಿಗೆ ಆಹ್ವಾನಿಸ್ತಾರೆ. ಆದ್ರೆ ನಾಮ ಸಾಧನೆಯಲ್ಲಿ, ಆತ್ಮ ಸಾಧನೆಯಲ್ಲಿ ತೊಡಗಿದಂತ ರಾಂಡೆಯವರು ನಯವಾಗಿ ಅದನ್ನ ತಿರಸ್ಕರಿಸ್ತಾರೆ. ಲೋಕಮಾನ್ಯ ತಿಲಕರ ಕಡೆಗೆ ಒಂದ್ ಮಾತಾಡ್ತಾರೆ, ನನ್ನ ಗೀತಾ ರಹಸ್ಯವನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿಕೊಡಿ ಅಂತ ಕೇಳ್ತಾರೆ. ಅದನ್ನು ಅವ್ರು ಮಾಡ್ಲಿಕ್ಕೆ ಒಪ್ಕೊಳ್ಳೋದು. ಹೀಗಾಗಿ ಅವ್ರೇನಂತ ಕೇಳಿದ್ರ ತಮ್ಮ ಸಾಧನೆಯಲ್ಲಿ ಮುಂದುವರಿಲಿಕ್ಕೆ, ತಮ್ಮ ಸಾಧನೆಯನ್ನ ಏನಂತ ಕೇಳಿದ್ರ ಆಂತರಿಕವಾಗಿ ಏನಾದ್ರು ಬೆಳವಣಿಗೆ ಮಾಡ್ಕೊಳ್ಳಿಕ್ಕೆ ಉಪಯೋಗ ಮಾಡ್ಕೊಳ್ತಾರೆ. ಆಮೇಲೆ ಮುಂದೆ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಮಾರ್ಗದರ್ಶನ ಮಾಡುವಂತ ಗುರುಗಳು 1914 ಏನಾಗ್ತದೆ ಇಂಚಿಗೇರಿ ಒಳಗ ಸಮಾಧಿಸ್ಥರಾಗ್ತಾರೆ. ಇವುಗಳ ಅಗಲುವಿಕೆ ಅವರಿಗೆ ಬಹಳ ನೋವನ್ನು ಉಂಟು ಮಾಡ್ತದೆ ಮನಸ್ಸಿನ ಮೇಲೆ. ಆ ನೋವನ್ನ ತಡ್ಕೊಳಿಕ್ ಸಾಧ್ಯ ಇಲ್ಲ ಅನ್ನುವಷ್ಟು ಇದ್ರೊಳಗ ತಮ್ಮ ಗುರುಬಂಧುಗಳ ಜೊತೆ ಏನಾದಂತ ಹೇಳಿದ್ರೆ ಪತ್ರ ವ್ಯವಹಾರವನ್ನು ಮಾಡ್ತಾರ. ಅವ್ರಿಗೆ ಅನೇಕ ಪತ್ರಗಳು ಅವರು ಆ ವಿಷಯಕವಾಗಿ ನಮಗ ದೊರಕ್ಯಾವ ಅನ್ನುವಂಥದ್ದು. ಅದು ತಿಂಗಳ ಆಗುವಂತ ಪೂರ್ವದಲ್ಲಿಯೇ ಮುಂದೆ ಏನಾಯ್ತು ಅಂತ ಕೇಳಿದ್ರೆ ಅವ್ರಿಗೆ ಒಂದು ಪುತ್ರ ಸಂತಾನ ಆಗ್ತದೆ, ಒಬ್ಬ ಮಗ ಹುಡ್ತಾನೆ. ಆ ಮಗ ಹೇಗಾಗ್ತದೆ ಅಂತ ಕೇಳಿದ್ರೆ ಆ ಮಗ ಪರಿಸ್ಥಿತಿ ಅದು ಹುಟ್ಟಿದ್ರೆ ಒಂದ್ ಸ್ವಲ್ಪ ದಿವ್ಸನೊಳಗೆ, 15 ದಿವ್ಸನೊಳಗೆ ಏನಾದ್ರು ಕೇಳಿದ್ರೆ ಅಗಲಿ ಹೋಗ್ಬಿಡ್ತದೆ, ತೀರ್ಕೊಂಡು ಹೋಗ್ಬಿಡ್ತದ. ಅವಾಗ ಅವ್ರ ಒಂದ್ ಮಾತು ಹೇಳ್ತಾರ, ನನಗೊಬ್ಬ ಮಗ ಹುಟ್ಟಿದ್ದ ಸದ್ಗುರುವಿನ ಕೃಪೆಯಿಂದ, 10 ತಿಂಗಳು ಅಷ್ಟೇ ಬದುಕಿದ್ದ. ಅದರ ಅರ್ಥ ಏನಂತ ಕೇಳಿದ್ರೆ 9.5 ತಿಂಗಳ ತಾಯಿಯ ಗರ್ಭದಲ್ಲಿ ಇದ್ದ, ಆ ಒಂದ್ 15 ದಿವ್ಸ ಏನಂತ ಕೇಳಿದ್ರೆ ಹೊರಗೆ ಬದುಕಿದ್ದ ಅನ್ನುವಂಥದ್ದು. ಅವನೇ ಕೊಟ್ಟ, ಅವನೇ ತೆಗೆದುಕೊಂಡು ಹೋದ ಅನ್ನುವಂತ ಒಂದು ಸಮಾಧಾನವನ್ನ ತಮ್ಮ ಮನಸ್ಸಿಗೆ ರಾಂಡೆಯವರು ಮಾಡ್ಕೊಳ್ತಾರೆ ಅನ್ನುವಂಥದ್ದು. ಇದೇ ನೋವಿನಲ್ಲಿನೇ ಅವ್ರು ಇರುವಾಗ ಒಂದ್ ಕಡೆ ಗುರುಗಳು ಹೋಗಿದ್ರು, ಇನ್ನೊಂದ್ ಕಡೆ ಒಬ್ಬನೇ ಒಬ್ಬ ಮಗ ಅವನು ಅವ್ರನ್ನ ಅಗಲಿದ್ದ. ಇಂಥ ಒಂದು ನೋವಿನಲ್ಲಿ ಇರುವಾಗಲೇ 1919 ಏನಾಯ್ತು ಅಂತ ಕೇಳಿದ್ರೆ ಒಮ್ಮಿದೊಮ್ಮೆ ಅವ್ರ ಪತ್ನಿ ಏನಾಯ್ತದ ತೀರ್ಕೊಂಡು ಹೋಗ್ಬಿಡ್ತಾಳ. ಅವ್ರ ಪತ್ನಿ ತೀರದ 1 ತಿಂಗಳಾಗಿರೋದಿಲ್ಲ, ತಾಯಿನೂ ಅಗಲಿ ಬಿಡ್ತಾಳ, ತಾಯಿನ ತೀರ್ ಹೋಗ್ಬಿಡ್ತಾಳ. ಹೀಗಾಗಿ ದುಃಖದ ಮೇಲೆ ದುಃಖ, ನೋವಿನ ಮೇಲೆ ನೋವ ಏನಾದ್ರು ಕೇಳಿದ್ರೆ ರಾಂಡೆಯವರಿಗೆ ಬಂದು ಒದಗ್ತವೆ. ಈ ಸಂದರ್ಭದೊಳಗೆ ಅವ್ರಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಪುಣೆಯ ಪ್ರಾಚ್ಯ ವಸ್ತು ಸಂಶೋಧನೆ ಹತ್ರ ಅಲ್ಲಿನೇ ಇರ್ಬೇಕು ಅಂತ ಅನಿಸ್ತದ ಅವ್ರಿಗೆ. ಅಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ವಾಸ್ತವಿಕವಾಗಿ ಒಂದು ಮನೆಯನ್ನ ಕಟ್ಟಿಕೊಳ್ತಾರ. ಅದಕ್ಕೆ ಆಧ್ಯಾತ್ಮ ಭುವನ ಅಂತ ಹೆಸರು ಇಡ್ತಾರೆ. ಆಧ್ಯಾತ್ಮ ಭುವನ ಹೇಗಿತ್ತು ಅಂತ ಕೇಳಿದ್ರೆ ಒಂದು ಬಹಳ ಮೌಲಿಕವಾದಂತ ಪುಸ್ತಕಗಳ ಒಂದು ವಾಚನಾಲಯ ಇತ್ತು ಅಂತ. ಅವ್ರು ಎಷ್ಟು ಅವುಗಳನ್ನ ಸರಿ ಇದನ್ನಾಗಿ ಕಾಪಾಡ್ಕೊಂಡು ಬಂದಿದ್ರು ಅಂದ್ರೆ ಯಾರು ಕೇಳಿದ್ರು ಒಂದು ಪುಸ್ತಕ ಹೊರಗೆ ಕೊಡ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಏನದಂತ ಕೇಳಿದ್ರೆ ಆ ವಾಚನಾಲಯದ ಪಾವಿತ್ರ್ಯವನ್ನ, ವಾಚನಾಲಯದ ಒಂದು ಅದರದೇ ಆದಂತ ಒಂದು ಮೌಲ್ಯವನ್ನ ಅವರು ಕಾಯ್ಕೊಂಡು ಬಂದಿದ್ರು ಅನ್ನುವಂಥದ್ದು.
ಈ ಮಧ್ಯದಲ್ಲಿ ಅನೇಕ ಜನರು ಏನದ ಕೇಳಿದ್ರ ಅವರ ಬೆಳವಣಿಗೆಯನ್ನ, ಸಾಧನೆಯನ್ನ, ಸಿದ್ಧಿಯನ್ನ ಸಹಿಸಲಾರದಂತ ಜನಾನು ಇದ್ರು ಅವ್ರು. ಅವಾಗ ಹೆಂಗಂತ ಕೇಳಿದ್ರ ಅವ್ರು ಕೆಲವೊಂದ್ ಮಂದಿ ಏನ್ ಮಾಡಿದ್ರ ಅಂತ ಕೇಳಿದ್ರ, ನಿಮ್ಮ ಇಷ್ಟು ದೊಡ್ಡ ಸಂಬಳ ತಗೋತಾನ, ಅಲ್ಲಿ ಕುಂತ್ಕೊಂಡು ಆಧ್ಯಾತ್ಮ ಸಾಧನೆ ಮಾಡ್ತಾನ, ಈ ಹುಡುಗರಿಗೆ ಏನ್ ಕಲಿಸ್ತಾನ ಅನ್ನುವಂಥದ್ದು ಕೆಲವೊಂದ್ ಮಂದಿ ಜನರು ವಾದ. ಇನ್ನು ಕೆಲವೊಂದು ಮಂದಿ ಏನಂತ ಕೇಳಿದ್ರ, ಅಲ್ಲಿದ್ದಂತ ಪ್ರಾಧ್ಯಾಪಕರದು ಇವಾಗ ಏನಂತ ಕೇಳಿದ್ರ, ಬರೀ ಆಧ್ಯಾತ್ಮ ಸಾಧನೆ ಮಾಡ್ಕೊತ ಕೂತಂದ್ರ ಇಲ್ಲಿ ಇಲ್ಲಿ ನಮ್ಗ ಇದು ಹೆಂಗ್ ನಡಿಬೇಕು, ವರ್ಗಗಳು ಹೆಂಗ್ ನಡಿಬೇಕು. ಇನ್ನು ಪಾರಮಾರ್ಥಿಕ ಸಾಧನೆ ಮಾಡುವವ್ರು ಏನ್ ಮಾಡೋರು ಅಂತ ಕೇಳಿದ್ರ, ಇವ ಬರೇ ಏನಂತ ಕೇಳಿದ್ರ ಹುಡುಗರಿಗೆ ಕಲಿಸುದು ಒಂದ್ ಇದ್ರಾಗೆ ಹೋಯ್ತಿ ಒಂದ್ ಸಮಯ, ನಮ್ಮ ಪಾರಮಾರ್ಥಿಕ ಸಾಧನೆ ಯಾವಾಗ ಮಾಡ್ತಾನ. ಹೀಗಾಗಿ ಒಂದ್ ರೀತಿ ಒಳಗ ಈ ಪಾರಮಾರ್ಥಿಗಳಿಂದ ಇನ್ನೊಂದು ಕಡೆ ಏನಂತ ಕೇಳಿದ್ರ ಲೌಕಿಕ ಜನರಿಂದ ಎರಡು ಕಡೆಯಿಂದ ಏನದಲ್ಲ ಒಂದ್ ರೀತಿ ಒಳಗ ಮಾತ್ಸರ್ಯವನ್ನ ಮಾಡ್ಬೇಕಾದ ಅವುಗಳನ್ನ ಏನದ ಎದುರಿಸಬೇಕಾದಂತ ಒಂದು ಸಮಸ್ಯೆ ರಾಂಡೆ ಅವರಿಗೆ ಬತ್ತು ಅನ್ನುವಂಥದ್ದು. ಅದೆಲ್ಲವನ್ನ ಗುರುಗಳ ಆಜ್ಞೆಯ ಪ್ರಕಾರ ಏನಂತ ಕೇಳಿದ್ರೆ ಅವರು ಅವುಗಳನ್ನ ಎಲ್ಲ ಮೀರಿ ನಿಂತರು ಅನ್ನುವಂಥದ್ದು ನಾವು ನೋಡ್ಬೇಕು. ಆಮೇಲೆ ಮುಂದೆ ಏನಾಯ್ತು ಅಂತ ಕೇಳಿದ್ರೆ ಅವರಿಗೆ ಅಲ್ಲಿ ಹವೆ ಮಾನಿಸೋದಲ್ಲ, ಪುಣೆಯ ತಂಪು ಹವೆ ಅವರಿಗೆ ಮಾನಿಸೋದಿಲ್ಲ. ಹೀಗಾಗಿ ಏನಂತ ಕೇಳಿದ್ರೆ ಅವರು ಮತ್ತೆ ಏನಾಗ್ತದೆ ಅಂತ ಕೇಳಿದ್ರೆ ಆರೋಗ್ಯ ಅವ್ರಿಗೆ ಹದಗೆಡ್ತದ. ಆ ಆರೋಗ್ಯ ಹದಗೆಟ್ಟಾಗಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವ್ರು ಮತ್ತೆ ಇಂಚಿಗೇರಿಗೆ ಬರ್ತಾರೆ. ಹವಾಮಾನದ ಬದಲಾವಣೆಗಾಗಿ ಇಂಚಿಗೇರಿಗೆ ಬಂದು 1.5 ವರ್ಷ ಇಂಚಿಗೇರಿಯಲ್ಲಿ ನಿಂತ್ಕೋತಾರೆ. ಅವಾಗ ಅವ್ರಿಗೆ ಮತ್ತೆ ಸ್ವಲ್ಪ ಗುಣ ಆಗ್ತದ, ಅಲ್ಲಿ ಆ ಒಣ ಹವೆ ಅವ್ರಿಗೆ ಏನಾಗ್ತದ, ಆರೋಗ್ಯಕ್ಕೆ ಅನುಕೂಲ ಆಗ್ತದ. ಆಮೇಲೆ ಗುರುಗಳ ಸಾನ್ನಿಧ್ಯ ಇರ್ತದ, ಅಲ್ಲಿ ಗುರುಬಂಧುಗಳ ಹಾರೈಕೆ ಇರ್ತದ. ಹೀಗಾಗಿ ಬೇಗನೆ ಚೇತರಿಸ್ಕೊಳ್ತಾರ. ಚೇತರಿಸ್ಕೊಂಡಂತ ರಾಂಡೆ ಅವರು ಮತ್ತೆ ಪುನಃ ಏನ್ ಮಾಡ್ತಾರ ಅಂತ ಕೇಳಿದ್ರೆ 1922 ಇದಕ್ ಹೋಗ್ತಾರ, 21 ಪುಣೆಗೆ ಹೋಗ್ತಾರೆ. ಪುಣೆಗೆ ಹೋಗಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅಲ್ಲಿ ಗುರುಗಳ ಆಜ್ಞೆ ಆಗ್ತದ, ಇಲ್ಲ ನೀನ್ 2ನೇ ಮದುವೆ ಮಾಡ್ಕೊಳ್ಬೇಕು. ಮತ್ತ ನಾ ಹ್ಯಾಂಗ್ ಮಾಡ್ಕೊಡ್ರಿ, ನಾನು ತಕಿಗಿ ಇದ್ರ ಬಗ್ಗೆ ಆಧ್ಯಾತ್ಮ ಬಗ್ಗೆ ಏನ್ ಗೊತ್ತಿರ್ತದ ಅಂದೇವ್ರು ಕೇಳ್ತಾರೆ. ಇಲ್ಲ ನೀವ್ ಮಾಡ್ಕೋ, ನಾನು ಆ ನಿಮ್ ಹೆಂಡತಿಗೆ ನಾಮ ಕೊಟ್ಟೆ ಕಳಿಸ್ತೀನಿ, ಮಾಡ್ಕೋ ಅಂತ ಹೇಳ್ತಾರೆ. ಹೇಳಿದಾಗ ರಾಂಡೆ ಅವರ ಗುರುಗಳ ಆಜ್ಞೆಗೆ ಒಪ್ಕೋತಾರ. 1922 ಇಸ್ಲಾಂಪುರದ ವಿಷ್ಣು ಪಂತ್ ವೈದ್ಯರ ಮಗಳ ಶ್ರೀ ಮನು ತಾಯಿಯವರೊಂದಿಗೆ ಅವ್ರಿಗೆ ವಿವಾಹವಾಗ್ತದೆ, 2ನೇ ವಿವಾಹ. ಆಮೇಲೆ ಅವ್ರಿಗೆ ಯಾಕೋ ಪುಣೆ ವಾತಾವರಣ ಮಾನಿಸೋದೇ ಇಲ್ಲ ಅವರಿಗೆ. ಹೀಗಾಗಿ ಅಲ್ಲಿಯ ಡೆಕ್ಕನ್ ಸೊಸೈಟಿ ಅವರು ಇವ್ರನ್ನ ಬಿಡ್ಲಿಕ್ಕೂ ತಯಾರಿರೋದಿಲ್ಲ. ಅದಕ್ಕೆ ಸ್ವಲ್ಪ ಮತ್ತಾದ್ರೂ ಹವಾಮಾನ ಬದಲಾಗಲಿ ಅಂತ ಹೇಳಿ ಇವರನ್ನ ಏನ್ ಮಾಡ್ತಾರ, ಸಾಂಗ್ಲಿಯ ಕಾಲೇಜ್ಗೆ ವರ್ಗಾವಣೆ ಮಾಡ್ತಾರ. ಸಾಂಗ್ಲಿ ಕಾಲೇಜಿನೊಳಗೂ ಸ್ವಲ್ಪ ದಿವ್ಸ ಇರ್ತಾರ. ಆದ್ರೆ ಇದ್ರು ಏನಾಗ್ತದೆ ಅಂತ ಕೇಳಿದ್ರೆ ಅವ್ರಿಗೂ ಏನಾಗ್ತದೆ, ಅಲ್ಲಿನೂ ಅವ್ರಿಗೆ ವಾತಾವರಣ ಹವಾಮಾನ ಒಗ್ಗುದಿಲ್ಲ. ಅವಾಗ ಅವ್ರಿಗೆ ಇಂಚಿಗೇರಿಯ ಒಣ ಹವೆನೆ ನನಗೆ ಬಹಳ ಹಿಡಿಸ್ತದ ಅಂತ ಅನಿಸ್ತದ. ಹೀಗಾಗಿ ನಾ ಏನಾದ್ರೂ ಮಾಡಿ ಇಂಚಿಗೇರಿ ಒಳಗೆ ನಿಲ್ಲಬೇಕು ಅಂತ ಬಯಸ್ತಾರೆ. ಆದ್ರೆ ಇಂಚಿಗೇರಿ ಒಳಗೆ ನಿಂತಿದ್ರ ಅಲ್ಲಿ ಯಾವ ಸೌಕರ್ಯಗಳು ಇಲ್ಲ, ಸಾರಿಗೆ ಸಂಪರ್ಕ ಇಲ್ಲ, ರೈಲ್ವೆ ಸಂಚಾರ ಅಂತ ದೊರಕುದೇ ಇಲ್ಲ, ಮತ್ತೆ ಎಲ್ಲೇ ಹೋಗ್ಬೇಕು ದೂರದವರೆಗೆ, ಅಂಕೆ ಸೌಕರ್ಯನೂ ಇಲ್ಲ. ಹೀಗಾಗಿ ಏನಾಗ್ತದ ಅಂತ ಕೇಳಿದ್ರೆ ಎಲ್ಲಿಯಾದ್ರೂ ಈ ರೈಲು ಸಂಚಾರ ಇರುವಂತ ಜಾಗದ ಮೇಲೆ ಒಂದು ಸ್ಥಳ ನೋಡ್ಬೇಕು ಅಂತ ಹೇಳಿ ಹಿತೈಷಿಗಳಿಗೆ ಎಲ್ಲ ತಮ್ಮ ಜೊತೆ ಇರುವಂತ ಸ್ನೇಹಿತರಿಗೆಲ್ಲ ಹೇಳ್ತಾರ. ಅವಾಗ ಒಂದ್ 2-3 ಕಡೆ ಹುಡುಕಾಡ್ತಾರ ಅವ್ರು. ಇಂಡಿ ನಿಲ್ದಾಣ ನೋಡ್ತಾರ, ಆಮೇಲೆ ಈಗ ಇರುವಂತ ನಿಂಬಾಳ್ ನಿಲ್ದಾಣ ನೋಡ್ತಾರ, ಆ ಕಡೆ ಇನ್ನೊಂದು ಮಿಂಚನಾಳ್ ನಿಲ್ದಾಣ ನೋಡ್ತಾರ. ಇವೆಲ್ಲವುಗಳಿಗಿಂತ ಬಹುಶಃ ಈ ನಿಂಬಾಳನೆ ಬಹಳ ಸೂಕ್ತ ಆಗ್ತದೇನೋ ಅಂತ ಅನಿಸ್ತದ. ಆ ಸಂದರ್ಭದೊಳಗೆ ಅವ್ರಿಗೆ ಬೇಕಾದಂತ ಒಬ್ರು ಮಾಮಲೆದಾರಿ ಇಲ್ಲಿ ಇಂಡಿ ಒಳಗೆ ಇರ್ತಾರ, ವಾಲಿ ಅಂತೇಳಿ. ಅವ್ರು ವಾಲಿ ಅವರಿಗೆ ಕಾಗದ ಬರೀತಾರ. ಅವ್ರು ಇಲ್ಲ, ನಿಂಬಾಳದ ಸ್ಟೇಷನ್ ಮೇಲೆ ಅಲ್ಲೇ ಒಂದು ಮಡ್ಡಿ ಜಮೀನ್ ಅದ, ನಿಮ್ಗೆ ಸಿಗ್ತದ ಅದು ಅಂತೇಳಿ. ಅವಾಗ ಆ ಜಮೀನ್ ತಗೋಬೇಕು ಅಂತ ವಿಚಾರ ಮಾಡ್ತಾರ. ಅಲ್ಲಿಯ ಗೌರ್ತಿ ಒಬ್ರು ಏನ್ ಮಾಡ್ತಾರ ಅಂತ ಕೇಳಿದ್ರ, ಇಂತ ರಾಂಡೆ ಅವರು ಇಡೀ ಜಗತ್ ಪ್ರಸಿದ್ಧ ಆಗಿರುವಂತ ರಾಂಡೆ ಅವರು ಇಲ್ಲಿ ಇರ್ತಾರ ಅಂದ ಕೂಡಲೇ ನಾ ಕೊಡ್ತೀನಿ ಜಾಗ ಅಂತೇಳಿ ಮುಕ್ತ ಮನಸ್ಸಿನಿಂದ ಕೊಡ್ಲಿಕ್ಕೆ ತಯಾರಾಗ್ತಾರ. ಅಲ್ಲಿಯೇ ಇರುವಂತ ಒಂದು ನಾಡಗೌಡ್ರು ಏನ್ ಮಾಡ್ತಾರಂದ್ರ ಅದ್ರ ಪಕ್ಕದಲ್ಲಿ ಇರುವಂತ ಜಮೀನನ್ನ ಅದನ್ನ ಕೊಡ್ಲಿಕ್ಕೆ ತಯಾರಾಗ್ತಾರೆ. 48 ಎಕರೆ ಜಮೀನ್ ಅದು. ಆ ಜಮೀನ್ ಏನ್ ಮಾಡ್ತಾರ ಅಂತ ಕೇಳಿದ್ರೆ ರಾಂಡೆ ಅವರು ಆಗಿನ ಕಾಲದೊಳಗೆ 400 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾರೆ. ಅಲ್ಲಿ ವಾಸಸ್ಥಾನ ನಿರ್ಮಿಸ್ಬೇಕು, ಒಂದು ಆಶ್ರಮ ಮಾಡ್ಬೇಕು ಅಂತೇಳಿ ಇದೆಲ್ಲ ತಯಾರಾಗ್ತದ. ಆದ್ರೆ ಅವ್ರಿಗೆ ವಾಸ್ತವಿಕ ಒಂದು ತ್ವರಿತಾದಂತದ್ದು ಒಂದು ಜಾಗ ಬೇಕಾಗಿರ್ತದ. ಅಲ್ಲಿರುವಂತ ನಾಡಗೌಡ್ರ ಮನೆಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ವಾಸ ಆಗಿರ್ತಾರ. 1923 ಏನಾಗ್ತದೆ ಅಂತ ಕೇಳಿದ್ರೆ ಅಲ್ಲೇ ಅವ್ರ ಮನಿನೇ ಕಳವಾಗ್ತದ. ಅವ್ರ ಆಭರಣ ಹೋಗ್ತಾವ ಮನೆಯನ್ನು. ಆಮ್ಯಾಗ ಅವ್ರ ಗುರುಗಳ ಚಿತಾಭಸ್ಮದ ಒಂದು ಕರಂಡಿಕೆ ಇರ್ತದ, ಆ ಕರಂಡಿಕೆಯನ್ನು ಕಳವು ಮಾಡ್ಕೊಂಡು ಹೋಗಿರ್ತಾರ. ಬಹಳ ಮನಸ್ಸಿಗೆ ನೋವು ಮಾಡ್ಕೊಂಡಂತ ರಾಂಡೆ ಅವರು ಇರುವಂತ ಸಂದರ್ಭದೊಳಗ ಅಲ್ಲಿ ಏನಾಗ್ಬಿಡ್ತದೆ ಅಂತ ಕೇಳಿದ್ರೆ ಕಾಲರಾ ಬ್ಯಾನೆ ಬಂದು ಬಿಡ್ತದೆ. ಆ ಕಾಲರಾ ಬ್ಯಾನೆ ಬಂದಾಗ ಮತ್ತೇನಾದ ಅಂತ ಕೇಳಿದ್ರೆ ಅವ್ರು ಊರು ಬಿಟ್ಟು ಹೊರಗೆ ಬರ್ಬೇಕಾಗ್ತದೆ. ಒಂದು ಧರ್ಮಶಾಲೆ ಒಳಗೆ ಅಲ್ಲಿ ವಾಸ ಆಗಿರ್ತಾರ. ಆ ಧರ್ಮಶಾಲೆಯನ್ನೇ ಮುಂದೆ ಒಂದು 42 ರೂಪಾಯಿ ಕೊಟ್ಟು ಖರೀದಿ ಮಾಡ್ಕೋತಾರೆ. ಖರೀದಿ ಮಾಡ್ಕೊಂಡು
1924 ಮತ್ತ ಏನ್ ಮಾಡ್ತಾರೆ, ಇನ್ ಏನ್ ಮಾಡ್ಬೇಕಿನ್ನ ಹೀಗಾದ್ರೆ ಇದು ಸರಿ ಆಗುದಿಲ್ಲ. ಅಷ್ಟರಲ್ಲೇ ಪುಣೆಯ ಡೆಕ್ಕನ್ ಎಜುಕೇಶನ್ ಸೊಸೈಟಿ ಒಳಗ ಒಂಥರ ಭಿನ್ನಾಭಿಪ್ರಾಯ ಶುರು ಆಗ್ತದೆ. ಯಾಕಂದ್ರೆ ಅವ್ರು ಇರುವುದು ಹಿನ್ಸಿಗೇರಿ ನಿಂಬಾಳ ಅವ್ರದ್ದೆಲ್ಲ ಒಂದ್ ರೀತಿಯಿಂದ ಮನಸ್ಸಿರುವುದೆಲ್ಲ ಏನಂತ ಕೇಳಿದ್ರ ಆಧ್ಯಾತ್ಮದ ಅನುಸಂಧಾನದೊಳಗ. ಆದ್ರ ಇಲ್ಲಿ ಬೇಕಾಗಿದ್ದೇನಂತ ಕೇಳಿದ್ರೆ ಪ್ರಾಧ್ಯಾಪಕರಾಗಬೇಕು, ಲೌಕಿಕ ಬದುಕಬೇಕಾದ ಜನ ಬೇಕು. ಅದಕ್ಕೆ ಏನಂತ ಕೇಳಿದ್ರೆ ಅವ್ರಿಗೆ ಇಟ್ಕೋಬೇಕು ಯಾಕಿಲ್ಲಿ ಅಂತ ಹೇಳಿ ಅಲ್ಲಿಯ ಒಂದು ಸಮಿತಿ ಒಳಗೆ ಪರ ವಿರೋಧವಾದಂತ ವಿಚಾರಗಳು ಬರ್ಲಿಕ್ಕೆ ಶುರು ಆಗ್ತಾವ. ಅದನ್ನ ತಿಳಿದಂತ ರಾಂಡೆ ಅವರು 1924 ಪುಣೆಯ ಡೆಕ್ಕನ್ ಎಜುಕೇಶನ್ ಸೊಸೈಟಿಗೆ ಏನ್ ಮಾಡ್ತಾರೆ, ರಾಜೀನಾಮೆಯನ್ನ ನೀಡ್ತಾರೆ. ನೀಡಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವಾಗಲೇ ಒಂದು ಅವ್ರ ಹೊಸ ಮನೆ ನಿರ್ಮಾಣ ಆಗ್ತದೆ. 1925 ನಿರ್ಮಾಣ ಆಗ್ತದೆ. ಜನವರಿ ತಿಂಗಳೊಳಗೆ ಏನಂತ ಕೇಳಿದ್ರೆ ಅವ್ರಿಗೆ ಒಬ್ಬ ಮಗಳು ಹುಡ್ತಾಳೆ. ಆ ಮಗಳು ಹುಟ್ಟದಂತ ಸಂದರ್ಭದೊಳಗೆ ಆ ಮನೆಯ ಒಂದು ಉದ್ಘಾಟನೆಯನ್ನು ಮಾಡ್ಬೇಕಾದಂತ ಒಂದು ಸಂದರ್ಭ ಬರ್ತದ. ನಾಮ ಸಪ್ತಾಹವನ್ನ ಆಚರಿಸಿ ಎಲ್ಲ ಗುರುಬಂಧುಗಳನ್ನ ಭಗಿನಿಯರನ್ನ ಕರೆಸಿ 7 ದಿನಗಳ ಕಾಲ ನಾಮ ಸಪ್ತಾಹವನ್ನು ಅವ್ರು ಆಚರಿಸ್ತಾರ ಅನ್ನುವಂಥದನ್ನ ಅದ್ರ ಕುರಿತು ಬಹಳಷ್ಟು ಜನ, ಅದರೊಳಗೆ ವಿಶೇಷವಾಗಿ ಒಬ್ಬ ಹೆಣ್ಮಗಳು ಗುರು ಭಗಿನಿ ಅಂತ ಕರೀತಾರ. ಅವ್ರು ಶಿವಲಿಂಗವ್ವ ಅಂತ ಹೇಳಿ ಅವ್ರ ಬದುಕಿನೊಳಗೆ ಒಂದ್ ಇಬ್ಬರು ಗುರುಬಂಧುಗಳ ಹೆಸರು ಮೇಲೆ ಬರ್ತದ. ಒಬ್ಬರು ಇಂಚಿಗೇರಿ ಒಳಗಿರುವಂತ ಅಂಬೂರಾವ್ ಮಹಾರಾಜರು, ಇನ್ನೊಬ್ರು ಏನದಂತ ಕೇಳಿದ್ರೆ ಗುರುಭಗಿನಿ ಶಿವಲಿಂಗವ್ವ ಜತ್ತಿ ಒಳಗಿರ್ತಾರೆ. ಜತ್ತಿ ಅವ್ರ ಹೆಸರು. ಅವ್ರು ಸಣ್ಣದಾದಂತ ಒಂದು 3 ಸಾಲಿನ ಒಂದು ಇದನ್ನು ಬರೀತಾರ. ಸಾಧು ಸಂತರ ನಿತ್ಯ ಚರಣಗಳ ದರ್ಶನವು. ಅಲ್ಲಿ ನಾಮ ಸಪ್ತಾಹಕ್ಕೆ ಬಂದಾಗ ಅಲ್ಲಿ ಎಲ್ಲ ಹಿರಿಯ ಗುರುಬಂಧುಗಳನ್ನು ನೋಡಿ ಅಲ್ಲಿರುವಂತ ನಡೆಯುವಂತ ಚಟುವಟಿಕೆಗಳನ್ನು ನೋಡಿ ಅವ್ರಿಗೆ ಬಹಳ ಸಂತೋಷ ಆಗಿ ಮಾತುಗಳನ್ನ ಹೇಳ್ತಾಳ. ಸಾಧು ಸಂತರ ನಿತ್ಯ ಚರಣಗಳ ದರ್ಶನವು, ಸಾಧು ಸಂತರ ಮನೀಲಿ ಅನುಭವದ ವೈಭವವು, ಮಲ್ಲಿಗೆಯ ಪರಿಮಳವು, ಸಂತಸದ ಸುರಿಮಳೆಯವು. ಹೀಗೆ ಆ ಶಿವಲಿಂಗವ ಜತಿ ತನ್ನ ಅನುಭವಪೂರ್ಣವಾದಂತ ಮಾತುಗಳನ್ನ ಹೇಳೋದನ್ನ ನೋಡಿದ್ರೆ ಬಹುಶಃ ಆ ಕಾಲದೊಳಗೆ ಹೇಗ ಅವರು ವೈಭವದಿಂದ ಈ ಪಾರಮಾರ್ಥಿಕ ಕೆಲಸಗಳನ್ನ ಮಾಡ್ತಿದ್ರು ಅನ್ನುವಂಥದ್ದು ಸಹ ನಮ್ಗ ಗೊತ್ತಾಗ್ತದ ಅನ್ನುವಂಥದನ್ನ. 3 ವರ್ಷಗಳ ಕಾಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ರಾಂಡೆ ಅವರು ಈ ಮನೆಯಲ್ಲಿ ನಿಂಬಾಳದಲ್ಲಿಯೇ ವಾಸ ಮಾಡ್ತಾರೆ. ಈ ಅವಧಿ ಒಳಗೆ ಅವ್ರು 2 ದೊಡ್ಡ ಕೆಲಸಗಳನ್ನ ಮಾಡ್ತಾರೆ ರಾಂಡೆ. ಒಂದ್ ಏನಂತ ಕೇಳಿದ್ರೆ ಆಧ್ಯಾತ್ಮ ವಿದ್ಯಾಪೀಠದ ಸ್ಥಾಪನೆ ಮಾಡುವಂಥದ್ದು, ಅಕಾಡೆಮಿ ಆಫ್ ದಿ ಫಿಲಾಸಫಿ ಅಂಡ್ ರಿಲಿಜಿಯನ್, ಅದನ್ನ ಸ್ಥಾಪನೆ ಮಾಡ್ತಾರೆ ರಾಂಡೆ ಅವರು. ಅದೇ ಅವಧಿ ಒಳಗೆ ಅವ್ರು ಇನ್ನೊಂದು ಕೆಲಸನೂ ಮಾಡ್ತಾರೆ. ಏನಂತ ಕೇಳಿದ್ರೆ ಉಪನಿಷತ್ ರಹಸ್ಯ ಅನ್ನುವಂಥದ್ದನ್ನ, ಉಪನಿಷತ್ ದರ್ಶನದ ರಚನಾತ್ಮಕ ಸಮಾಲೋಚನೆ, ಅವ್ರ ಇಂಗ್ಲಿಷ್ ಗ್ರಂಥದ ಅನುವಾದ ಇದು, ಎ ಕನ್ಸ್ಟ್ರಕ್ಟಿವ್ ಸರ್ವೆ ಆಫ್ ಉಪನಿಷದಿಕ್ ಫಿಲಾಸಫಿ ಅಂತ. ಅದನ್ನ ಆ ಉದ್ಗ್ರಂಥವನ್ನ ಅವರು ಬರೀತಾರೆ. ಹೀಗಾಗಿ ಒಂದ್ ರೀತಿ ಒಳಗೆ ಏನದ ಇವೆರಡು ಕಾರ್ಯಗಳಿಂದ ಅವರು ಭಾರತೀಯ ವಿದ್ವಾಂಸರ, ಭಾರತೀಯ ತತ್ವಜ್ಞರ ಏನದ ಗಮನವನ್ನ, ಮನ್ನಣೆಯನ್ನ ಪಡೆಯುವಂಗಾಗ್ತದೆ. ಅವರಿಗೆ ಅವೆರಡು ಕೆಲಸಗಳು ಏನಂತ ಹೇಳಿದ್ರೆ ಜಾಗತಿಕ ಮನ್ನಣೆಗೆ ಏನದ ದೊರಕಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಇದನ್ನೆಲ್ಲ ನೋಡಿದಂಥವ್ರು ಮತ್ತೆಲ್ಲ ವೃತ್ತಿಯನ್ನು ಬಿಟ್ಟಿದ್ರು, ಇಂಥ ದೊಡ್ಡ ಕೆಲಸವನ್ನು ಮಾಡ್ತಿದ್ರು, ಉಪನಿಷತ್ತಿನ ಬಗ್ಗೆ ಬಹಳ ಆಳವಾದಂತ ಅಧ್ಯಯನವನ್ನು ಮಾಡಿದ್ರು. ಇದೆಲ್ಲವನ್ನ ದೂರದಿಂದಲೇ ಗಮನಿಸಿರುವಂತ ಅಲಹಾಬಾದ್ ವಿಶ್ವವಿದ್ಯಾಲಯದ ಕುಲಗುರು, ವೈಸ್ ಚಾನ್ಸಲರ್ ಏನಿದ್ರ ಶ್ರೀ ರಂಗನಾಥ್ ಝಾ ಅಂತಿದ್ರು. ಅವರು ಇವ್ರದಿಂದ ಬಹಳ ಪ್ರಭಾವಿತರಾಗ್ತಾರ. ಅಷ್ಟೇ ಎಲ್ಲ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಯಾಕೆ ಇಂಥ ದೊಡ್ಡ ವಿದ್ವಾಂಸನನ್ನ ತಮ್ಮ ವಿಶ್ವವಿದ್ಯಾಲಯದ ತತ್ವಜ್ಞಾನ ವಿಭಾಗಕ್ಕೆ ಕರೆತರಬಾರದು ಅಂತೇಳಿ ಅವರಲ್ಲಿ ಗೋಗರಿತಾರೆ. ಇಲ್ಲ, ನೀವು ಬಂದು ಇದನ್ನು ವಹಿಸ್ಕೊಳ್ಬೇಕು, ತತ್ವಜ್ಞಾನ ವಿಭಾಗವನ್ನು ವಹಿಸ್ಕೊಳ್ಬೇಕು ಅಂತೇಳಿ. ಅವಾಗ ರಾಂಡೆ ಅವರು ಬಹಳ ವಿನಮ್ರತೆಯಿಂದ ಅದನ್ನ ತಿರಸ್ಕಾರ ಮಾಡ್ತಾರೆ. ಇಲ್ಲ, ಹಂಗಲ್ಲ, ಅದು ಏನಾಗ್ಬೇಕಂತ ಕೇಳಿದ್ರೆ ಕೊನೆಯ ಪಕ್ಷ ನಿಮ್ಮಂತವ್ರ ಹೆಸರಾದ್ರೂ ನಮ್ಮ ವಿಶ್ವವಿದ್ಯಾಲಯದ ಬೋರ್ಡಿನ ಮೇಲೆ ಇರಬೇಕು, ಅದಕ್ಕಾದ್ರೂ ಅನುಮತಿ ಸಿಗಬೇಕು. ಅದಕ್ಕೇನಂತ ಕೇಳಿದ್ರೆ ನೀವು ಇದಕ್ಕೆ ಒಪ್ಪಲೇಬೇಕು, ಇದು ಒಂದು ನಿಮ್ಮ ಗುರುವಾಜ್ಞೆ ಹೇಳಿ ಸ್ವೀಕಾರ ಮಾಡಬೇಕು. ತತ್ವ ಶಾಸ್ತ್ರದ ಅಥವಾ ತತ್ವ ವಿಜ್ಞಾನದ ಏನಂತ ಕೇಳಿದ್ರೆ ಕೆಲಸವನ್ನ ನೀವು ಮಾಡಬೇಕು ಅಂತೇಳಿ ಅವ್ರಿಗೆ ಬಹಳ ಒಂದು ರೀತಿಯಿಂದ ದೈನ್ಯತೆಯಿಂದ ಗಂಟೆ ಬಿದ್ದಾಗ ಅನಿವಾರ್ಯವಾಗಿ ಏನಂತ ಕೇಳಿದ್ರೆ ಅದನ್ನ ಒಪ್ಕೊಡ್ತಾರೆ. ರಾಂಡೆ ಅವ್ರು ಒಪ್ತಾರೆ. ಅದು ಒಪ್ಕೊಂಡು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವರು ಬರ್ತೀನಿ ಅಂತ ಹೇಳ್ತಾರೆ. ಮುಂದೆ ಅವರಿಗೆ ಬಹಳ ಅನುಕೂಲ ಆಗ್ತದೆ. ನಿಂಬಾಳದಲ್ಲಿ ಆಶ್ರಮ ಸ್ಥಾಪಿಸಿದ್ರು. ಪ್ರತಿ ಜುಲೈ ತಿಂಗಳೊಳಗೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವ್ರು ಏನ್ ಮಾಡ್ತಾರ, ಇದಕ್ಕೆ ಹೋಗ್ತಾರ, ಅಲಹಾಬಾದಕ್ಕೆ ಹೋಗ್ತಾರ. ಮತ್ತೆ ಬೇಸಿಗೆ ಬಿಡುವಿಗೆ ಮತ್ತೆ ಪುನಃ ಹೊಳ್ಳಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲಿ ನಿಂಬಾಳಕ್ಕೆ ಬರ್ತಾರೆ. ಬೇಸಿಗೆ ಬಿಡುವು ನಿಂಬಾಳದಲ್ಲಿ ಕಡಿಯೋದು, ಆಮೇಲೆ ಏನಂತ ಕೇಳಿದ್ರೆ ಮುಂದೆ ಜುಲೈದಿಂದ ಏನಂತ ಕೇಳಿದ್ರೆ ಅಲ್ಲಿನೇ ಇರುವುದು ಹೋಗಿ ಅಲಹಾಬಾದ್ ಒಳಗೆ. ಹೀಗೆ 18 ವರ್ಷಗಳ ಕಾಲ ಸತತವಾಗಿ ಕೆಲಸವನ್ನ ಅಲ್ಲಿ ಅಲಹಾಬಾದ್ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾರೆ.
ಮತ್ತಿನ್ನು ಬಹಳ ದಿವಸ ಅಲ್ಲೇ ಇರುವಂತದ್ದಾದಾಗ ಅವ್ರ ಏನ್ ಮಾಡ್ತಾರ, ಅಲಹಾಬಾದದ ಪ್ರಯಾಗದ ಗಂಗಾ ತಟದೊಳಗೆ ಏನ್ ಮಾಡ್ತಾರ ಅಂತ ಕೇಳಿದ್ರ 1941 ಒಂದು ಮನೆಯನ್ನ ಕಟ್ಟಿಸ್ತಾರೆ. ಆ ಮನೆಯಲ್ಲಿ ನೆಲೆ ನಿಂತ ಒಂದು ವರ್ಷದಲ್ಲಿಯೇ ಅವರಿಗೆ ಇನ್ನೊಂದು ಗಂಡು ಮಗು ಜನನ ಆಗ್ತದೆ. ಮೊದಲೇದು ಗಂಡು ಮಗು ಅಂತೂ 15 ದಿವಸದಲ್ಲಿ ತೀರಿ ಹೋಗಿತ್ತು. ಈಗ ಇದು 2ನೇ ಗಂಡು ಮಗು ಇದು. ಆದ್ರೆ ದೈವ ಅನ್ಬೇಕೋ ಏನೋ, ಆ ಮಗು ಒಂದು ವರ್ಷದೊಳಗೆ 1942 ಕಾಲ ಆಗಿಬಿಡ್ತದೆ. ಮುಂದೆ ರಾಂಡೆ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ವಿಶ್ವವಿದ್ಯಾಲಯದ ಜ್ಞಾನ ಶಾಖೆಯನ್ನ, ಡೀನ್ ಆಫ್ ದಿ ಫ್ಯಾಕಲ್ಟಿ ಆಫ್ ಆರ್ಟ್ ಅನ್ನು ವಹಿಸ್ಕೊಳ್ತಾರೆ. ಬಹಳ ಪ್ರಮುಖ ಆದಂತ ಹುದ್ದೆ ಅದು ಅಲಹಾಬಾದ್ ವಿಶ್ವವಿದ್ಯಾಲಯದಲ್ಲಿ. ಅದಾದ ನಂತರ ಮುಂದೆ 1945 ಆ ವಿಶ್ವವಿದ್ಯಾಲಯದ ಕುಲಪತಿಗಳೇ ಆಗ್ತಾರ ಅನ್ನುವಂಥದ್ದನ್ನ. ಆಮೇಲೆ ಅವ್ರ ಸೇವಾ ನಿವೃತ್ತಿ ಆಗ್ತದ. ಆದ ಸೇವಾ ನಿವೃತ್ತಿ ಆದ್ರೂ ಆ ವಿಶ್ವವಿದ್ಯಾಲಯದವರಿಗೆ ಬಿಡ್ಲಿಕ್ಕೆ ಮನಸ್ಸಾಗುದಿಲ್ಲ ಅವ್ರಿಗೆ. ಅವಾಗ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಅವ್ರಿಗೆ 1947 ತನ ಆಮ್ಯಾಗ ಎಮಿರೇಟಸ್ ಪ್ರೊಫೆಸರ್ ಆಫ್ ಫಿಲಾಸಫಿ ಅಂತೇಳಿ ಅವರಿಗೆ ತಮ್ಮಲ್ಲಿ ಇಟ್ಕೊಳ್ತಾರೆ. ಆಮೇಲೆ 1947 ಅವ್ರಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಗೌರವ ಡಾಕ್ಟರೇಟ್ ಪದವಿನೂ ಸಿಗ್ತದೆ ಅನ್ನುವಂಥದನ್ನ. ಹೀಗ ಅನೇಕ ಹುದ್ದೆ ಒಳಗ ಒಂದು ಕಾಲೇಜಿನ ಪ್ರಾಧ್ಯಾಪಕ ಆಗಿರುವಂತ ರಾಂಡೆ ಅವರು ಕೊನೆಗೆ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರದ ಮುಖ್ಯಸ್ಥರಾಗಿ, ಆಮೇಲೆ ಫ್ಯಾಕಲ್ಟಿ ಡೀನ್ರಾಗಿ, ಆಮ್ಯಾಗ ಆ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಇಡೀ ಜಗತ್ತಿನ ಮನ್ನಣೆಯನ್ನ ಗಳಿಸ್ತಾರೆ. ಅಷ್ಟೇ ಅಲ್ಲ, ಇಡೀ ಬೇರೆ ಬೇರೆ ಪ್ರಾಂತಗಳ ವಿದ್ಯಾರ್ಥಿಗಳನ್ನು ತಮ್ಮ ಕಡೆ ಸೆಳ್ಕೊಳ್ತಾರ ಅನ್ನುವಂಥದನ್ನ. ಬಹಳ ದೊಡ್ಡ ಕೆಲಸ ಅದು ಒಂದು ರೀತಿ ಒಳಗೆ ಅವ್ರು ಮಾಡಿದ್ದು ಅನ್ನುವಂಥದನ್ನ. ಇಂಥ ರಾಂಡೆ ಅವರು ಬಹಳಷ್ಟು ಪುಸ್ತಕಗಳನ್ನು ಬರೆದಾರ. ಅದು ವಿಶೇಷವಾಗಿ ಏನಂತ ಕೇಳಿದ್ರೆ, ಎಲ್ಲವೂ ಅವ್ರ ಪುಸ್ತಕಗಳು ಹೇಗದ ಅಂತ ಕೇಳಿದ್ರೆ ಆತ್ಮ ವಿಕಸನಕ್ಕೆ ಸಂಬಂಧಪಟ್ಟಂತವೇ ಅದಾವ ಅನ್ನುವಂಥದನ್ನ. ಅನೇಕ ನಿಬಂಧಗಳನ್ನು ಅವ್ರು ಬರೆದಾರ. ಆ ನಿಬಂಧಗಳೆಲ್ಲವನ್ನ ನಾನು ಇಲ್ಲಿ ಏನಂತ ಕೇಳಿದ್ರೆ ಹೇಳ್ಕೊತ ಕೂಡ್ಲಿಕ್ಕೆ ಸಮಯದ ಅಭಾವನೂ ಒಂದು ಕಾರಣ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ. ಅದ್ರೊಳಗೆ ಅವ್ರು ಬರೆದಂತ ಪುಸ್ತಕಗಳಲ್ಲಿ ನಿತ್ಯ ನಿಯಮಾವಳಿ ಅನ್ನುವಂಥದ್ದು ಅವ್ರ ಸಂಪ್ರದಾಯದ ಭಜನೆಗಳಿಗೆ ಸಂಬಂಧಪಟ್ಟಂತ ಪುಸ್ತಕ. ಆಮೇಲೆ ನಾನು ಆಗ್ಲೇ ಹೇಳ್ದಂಗ ಎ ಕನ್ಸ್ಟ್ರಕ್ಟಿವ್ ಸರ್ವೆ ಆಫ್ ಉಪನಿಷೇಧಿಕ್ ಫಿಲಾಸಫಿ ಅನ್ನುವಂಥದ್ದು, ಅದು ಇಡೀ ಭಾರತೀಯರ ಅಷ್ಟೇ ಅಲ್ಲ ಜಾಗತಿಕ ಗಮನವನ್ನ ಸೆಳೆದಂತ ಕೃತಿ ಅದು. ಆಮ್ಯಾಗ ಅವರು ಮಾಡಿದ ದೊಡ್ಡ ಕೆಲಸ ಅಂತ ಕೇಳಿದ್ರೆ ಮಹಾರಾಷ್ಟ್ರ, ಹಿಂದಿ ಮತ್ತು ಕನ್ನಡದ ಸಂತರ ಬಗ್ಗೆ ಪರಿಚಯಿಸಿದ್ರು. ಅವ್ರೇನ್ ಮಾಡ್ತಾರೆ ಅಂತ ಕೇಳಿದ್ರೆ ಮಹಾರಾಷ್ಟ್ರೀಯ ಸಂತರ ಪಾರಮಾರ್ಥಿಕ ಪಥ ಅನ್ನುವಂಥದ್ದನ್ನ, ಆಮ್ಯಾಗ ಹಿಂದಿ ಸಂತರ ಪಾರಮಾರ್ಥಿಕ ಪಥ ಅನ್ನುವಂಥ ಪುಸ್ತಕಗಳನ್ನು ಬರೀತಾರೆ. ಆಮ್ಯಾಗ ನಿಂಬರಿಗೆ ಮಹಾರಾಜರು, ಉರ್ಲಿಂಗಜಂಗ ಮಹಾರಾಜರು ನಿಂಬಾಳ್ದ ಅವ್ರದ ಇದು ನಿಂಬರಿಗೆಯ ಉರ್ಲಿಂಗಜಂಗ ಮಹಾರಾಜರದು ಬೋಧ ಸುದೆ ಅನ್ನುವಂಥದ್ದನ್ನ ಅವ್ರ ಮಹಾರಾಜರ ವಚನಗಳನ್ನ ಸಂಗ್ರಹ ಮಾಡಿಕೊಡ್ತಾರೆ. ಆಮೇಲೆ ಭಗವದ್ಗೀತೆಯ ಸಾಕ್ಷಾತ್ಕಾರ ದರ್ಶನ ಅನ್ನುವಂಥದ್ದು, ಭಗವದ್ಗೀತಾ ದ ಫಿಲಾಸಫಿ ಆಫ್ ಗಾಡ್ ಅನ್ನುವಂಥದ್ದು ಅದನ್ನ ಮಾಡ್ತಾರೆ. ಇವೆಲ್ಲದ ನಂತರ ಅವ್ರು ಮಾಡಿದ ಇನ್ನೊಂದು ಮಹತ್ವದ ಕೆಲಸ ಅಂತ ಕೇಳಿದ್ರೆ ಕನ್ನಡ ಸಂತರ ಪಾರಮಾರ್ಥ ಸೋಪಾನವನ್ನ ಸಂಗ್ರಹಿಸಿಕೊಟ್ಟಿರೋದು. ಈ ಗ್ರಂಥಕ್ಕಾಗಿ ಅವರು 52 ಜನ ಸಂತರನ್ನ ಆಯ್ಕೊಳ್ತಾರೆ. 139 ಕನ್ನಡ ಪದಗಳನ್ನ ಅವರು ಕೊಟ್ಟಿದ್ದಾರೆ ಅಲ್ಲಿ ನಮಗೆ. ಅವುಗಳನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಬಹಳಷ್ಟು ಜನ ವಿದ್ವಾಂಸರಿಗೆ ಅವು ಪದಗಳು, ಹಾಡುಗಳು ಅರ್ಥ ಆಗಿರ್ಲಿಲ್ಲ. ಅಂತ ಹಾಡುಗಳನ್ನ ಅದಕ್ಕೆ ವಿವರಣೆ ಕೊಟ್ಟು ರಾಂಡೆ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಒಂದ್ ರೀತಿ ಒಳಗೆ ಬಹಳ ದೊಡ್ಡದಾದಂತ ಮಹದುಪಕಾರವನ್ನ ಅವರು ಮಾಡ್ತಾರೆ ಅನ್ನುವಂಥದ್ದು ನೋಡಬೇಕು. ಈ ಕೆಲಸವನ್ನ ಕಂಡಂತ ಅಂದಿನ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳು ಅವರಿಗೆ ಉಪನ್ಯಾಸ ಕೊಡಬೇಕು ಅಂತೇಳಿ ಆಹ್ವಾನ ಕೊಡ್ತಾರೆ. ಅವರು 26 ಆಗಸ್ಟ್ 1950 ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಧಾರವಾಡದೊಳಗೊಂದು, 1951 ಬೆಳಗಾವಿ ಒಳಗೊಂದು ಉಪನ್ಯಾಸ ಕೊಡ್ತಾರೆ. ಆಮೇಲೆ ಅವ್ರಿಗೆ ಏನಾಗ್ತದಂದ್ರೆ ರಾಂಡೆ ಅವ್ರು ಹಂಗಲ್ಲ, ಇನ್ನೂ ಕೊಡ್ಬೇಕು 20 ಉಪನ್ಯಾಸಗಳಿಗೆ ಒಪ್ಕೋತಾರ. ಆ 20 ಉಪನ್ಯಾಸಗಳಲ್ಲಿ 12 ಧಾರವಾಡದಾಗ ಕೊಡ್ತಾರ, 2 ಬಿಜಾಪುರದಾಗ ಕೊಡ್ತಾರೆ. 16 ಉಪನ್ಯಾಸಗಳನ್ನ ನೀಡ್ತಾರೆ. ಇನ್ನೂ 6 ಉಪನ್ಯಾಸಗಳು ಉಳಿತಾವ. ಅದ್ರ ಮುಂದೆ ಏನಾಗ್ಬಿಡ್ತಾರೆ ಅಂತ ಕೇಳಿದ್ರೆ ಅವ್ರು ನಮ್ಮ ಮಧ್ಯದಲ್ಲಿ ಉಳಿಯೋದಿಲ್ಲ, ನಮ್ಮಿಂದ ಆಗಲೇ ಹೋಗ್ಬಿಡ್ತಾರೆ. ಹೀಗಾಗಿ ಒಂದ್ ರೀತಿ ಒಳಗೆ ಏನಾದ್ರು ಕೇಳಿದ್ರೆ ಅಪೂರ್ಣ ಆಗಿನೇ ಉಳಿತದ. ಮುಂದೆ ಪಾವಟಿ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ 3 ತಜ್ಞರ ಸಮಿತಿಯನ್ನು ನೇಮಿಸ್ತಾರೆ. RR ದಿವಾಕರ್ ಅವ್ರ ನೇತೃತ್ವದೊಳಗ ಆ ತಜ್ಞರ ಸಮಿತಿ ಸೇರ್ಕೊಂಡು ಅವ್ರು ಮಾಡಿದಂತ ಟಿಪ್ಪಣಿಗಳನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಒಂದ್ ರೀತಿ ಒಳಗ ಅದನ್ನ ಪೂರ್ಣಗೊಳಿಸ್ತಾರೆ. ಅದು ಕನ್ನಡ ಸಂತರ ಪಾರಮಾರ್ಥ ಪಥ ಅನ್ನುವಂಥದ್ದು. ಅದು ಇಂಗ್ಲಿಷ್ ಒಳಗದ ಅವ್ರು ಬರ್ದಿದ್ದು, ಪಾತ್ವೇ ಟು ಗಾಡ್ ಇನ್ ಕನ್ನಡ ಲಿಟ್ರೇಚರ್ ಅಂತದ. ಅದಾದ್ಮೇಲೆ ಕನ್ನಡ ಸಂತರ ಪಾರಮಾರ್ಥ ಪಥ ಅಂತೇಳಿ ಕನ್ನಡಕ್ಕೆ ಅನುವಾದನೂ ಆಗ್ಯದ. ಅದನ್ನ ಇಂಥ ಆಧ್ಯಾತ್ಮ ಪಿಪಾಸು ಆದಂತ ರಾಂಡೆ ಅವ್ರು ಏನ್ ಮಾಡ್ತಾರ, ನಮ್ಮ ಆಧ್ಯಾತ್ಮ ಪಿಪಾಸುಗಳಿಗೆ ಮನತನಿಸುವಂತ ಕೆಲಸವನ್ನ ಮಾಡ್ತಾರ. ಒಂದ್ ರೀತಿ ಒಳಗೆ ಏನಂತ ಕೇಳಿದ್ರೆ ತಮ್ಮ ಸಾಧನೆಯಿಂದ ಬರೀ ಇಲ್ಲಿ ಜನರನ್ನ ಅಷ್ಟೇ ಅಲ್ಲ, ಇಡೀ ಜಾಗತಿಕ ಜನರನ್ನ ಸೆಳಿತಾರ ಅವರು ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಡಾಕ್ಟರ್ ರಾಧಾಕೃಷ್ಣನ್ ಸಹಿತ ಸಾವಿರಾರು ಜ್ಞಾನ ಪಿಪಾಸುಗಳಿಗೆ ಆಧ್ಯಾತ್ಮ ಗಂಗೆಯನ್ನು ಉಣಿಸಿದಂತ ಭಾರತದ ಹೆಮ್ಮೆ
ಗುರುದೇವ್ ರಾಂಡೆ ಅಂತ ಹೇಳಬೇಕು. ಅಂತ ರಾಂಡೆ ಅವರಲ್ಲಿ ನಾನು ಸುಮ್ಮನೆ ಕೆಲವೊಂದು ಹೇಳಿದ್ರು, ಇನ್ನು ಯಾಕಂದ್ರೆ ಬಹಳ ದೊಡ್ಡದಾದಂತಹ ಇತಿಹಾಸ ಅವ್ರ ಬಗ್ಗೆ ಇದೆ. ಅದಕ್ಕ ಇಂಥ ರಾಂಡೆ ಅವರನ್ನು ಕುರಿತು ಅವರನ್ನು ಪರಿಚಯಿಸುದಂತಲ್ಲ, ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಭೀಮಾಂತರಂಗದ ಸದಸ್ಯರಿಗೆಲ್ಲ ನನ್ನ ವಂದನೆಗಳನ್ನ ತಿಳಿಸ್ತೇನೆ. ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳು. ನನ್ನ ಮಾತುಗಳಿಗೆ ಮುಕ್ತಾಯ ಬಯಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಇಲ್ಲಿವರೆಗೆ ನಮ್ಮ ಈ ಉಪನ್ಯಾಸ ಮಾಲಿಕೆಯಲ್ಲಿ ರಾಂಡೆಯವರ ಕುರಿತು ಅವರ ಜೀವನ ಚರಿತ್ರೆ, ಅವರ ಆಧ್ಯಾತ್ಮಿಕ ಜೀವನ, ಹಲವಾರು ವಿಷಯಗಳನ್ನ ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಶ್ರೀಯುತ SK ಕೊಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ CM ಬಂಡಗಾರ್ ಸರ್ ಅವರು ತಮ್ಮ ಅಧ್ಯಕ್ಷ ಭಾಷಣವನ್ನ ಮಾಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗುರುದೇವ ರಾನಡೆಯವರ ಕುರಿತು ಇಲ್ಲಿಯವರೆಗೆ ವಿದ್ವತ್ಪೂರ್ಣವಾಗಿ ತಮ್ಮ ಅನುಭವಜನ್ಯ ಮೂಲಕ ನಮಗೆ ಅವರ ಕುರಿತು ಉಪನ್ಯಾಸ ನೀಡಿರುವ ನಮ್ಮ ನಾಡಿನ ಹಿರಿಯ ಸಾಹಿತಿಗಳಲ್ಲಿ ಒಬ್ಬರಾದ ನಮ್ಮ ಮಾರ್ಗದರ್ಶಕರು ಆಗಿರುವ ಸಂಶೋಧಕರಾಗಿರುವ ಡಾಕ್ಟರ್ SK ಕೊಪ್ಪ ಸರ್ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಸಾಹಿತ್ಯಾಸಕ್ತರೇ, ಸಾಹಿತಿಗಳೇ, ಶಿಕ್ಷಣ ಪ್ರೇಮಿಗಳೇ, ಎಲ್ಲ ಶಾಲಾ ಮುಖ್ಯ ಗುರುಗಳೇ, ಸಹ ಶಿಕ್ಷಕರುಗಳೇ, ಗುರುದೇವ ರಾನಡೆಯವರ ಕುರಿತು ಕೊಪ್ಪ ಸರ್ ಅವರು ಮಾತಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ನಾವು ಅಧ್ಯಕ್ಷ ಆಗುವುದು ಅಂತಂದ್ರೆ ಬಹುತೇಕ ಇದು ವ್ಯಂಗ್ಯ ಅಂತ ಅನಿಸ್ಬಿಡ್ತೀನಿ ನಾವು. ಗುರುದೇವ ರಾನಡೆಯವರ ಕುರಿತು ಯಾರ ಬಳಿ ಕೇಳ್ಬೇಕು ನಾವು, ಯಾರಿಂದ ತಿಳ್ಕೊಬೇಕು ನಾವು ಅಂತೇಳಿ ಆಸೆ ಪಟ್ಟಾಗ ನಮಗೆ ಕಂಡು ಬರೋರೇ SK ಕೊಪ್ಪ ಸರ್ ಅಂತವ್ರು, ಚನ್ನಪ್ಪ ಕಟ್ಟಿ ಸರ್ ಅಂತವ್ರು, ಅಕ್ಕಿ ಸರ್ ಅಂತವ್ರು. ಇದು ಒಂದು ದೊಡ್ಡ ಕಾರ್ಯಕ್ರಮ ಇಲ್ಲ ಸರ್, ಇದು ಅವರೆಲ್ಲ ಹೇಳ್ತಾರ, ನೀವು ಔಪಚಾರಿಕವಾಗಿ ಸುಮ್ಮನೆ ಆ ಸ್ಥಾನ ಅಲಂಕರಿಸಿರ್ಬೇಕಂದ ಪ್ರೀತಿಯ ಒತ್ತಾಯಕ್ಕಾಗಿ ಇಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀನಿ. ಜೊತೆಗೆ ಕೊಪ್ಪ ಸರ್ ಅವರು ಇದೀಗ ಒಂದು 40 ನಿಮಿಷಗಳ ಕಾಲ ಬಹಳ ಅರ್ಥಪೂರ್ಣವಾಗಿ, ಬಹಳ ಮಂದಿಗೆ ನನಗೆ ಒಂದ್ಸಲ ಯಾರೋ ನನ್ನ ಸ್ನೇಹಿತರು ಗುರುದೇವ ರಾನಡೆ ಆಶ್ರಮಕ್ಕೆ ಕರ್ಕೊಂಡು ಹೋಗಿದ್ರು. ರಾನಡೆ ಆಶ್ರಮಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಆಶ್ರಮ ಅವೆಲ್ಲ ನಿಂಬಾಳದಲ್ಲಿ ನೋಡಿದಾಗ ನಮಗೆ ಬಹಳ ಅದ್ಭುತವಾದ ಒಂದು ಆನಂದವನ್ನ, ಅಲ್ಲಿ ಹೋದ ತಕ್ಷಣನೇ ಒಂದು ಆ ನೆಲದ ಶಕ್ತಿಯನ್ನ, ಒಂದು ಆಧ್ಯಾತ್ಮದ ಶಕ್ತಿಯನ್ನ ನಮ್ಗೆ ನೀಡ್ತಿತ್ತು. ಬಹಳ ಕುತೂಹಲದಿಂದ ಹಲವಾರು ಪ್ರಶ್ನೆಗಳು ಕೇಳಿದಾಗ ಕೆಲವೊಬ್ರು ಉತ್ತರ ಕೊಡ್ತಿದ್ರು, ಕೆಲವೊಂದಕ್ಕೆ ಉತ್ತರ ಸಿಗ್ತಿರ್ಲಿಲ್ಲ. ಯಾಕೆ ಸಿಗ್ತಿರ್ಲಿಲ್ಲ ಅಂತಂದ್ರೆ ಗುರುದೇವ ರಾನಡೆಯವರು ಈ ನೆಲದ ಶಕ್ತಿ, ಈ ನೆಲದ ಆಧ್ಯಾತ್ಮ ಆದ್ರೂ ಕೂಡ ನಾವ್ ಇದ್ದವರೆಲ್ಲ ತಿಳ್ಕೊಳಕ್ ಪ್ರಯತ್ನ ಮಾಡಿದ್ವಿ. ಕೆಲವೊಬ್ರು ಕೊಪ್ಪ ಸರ್ ಅಂತವ್ರು ಅದನ್ನ ತಿಳ್ಕೊಂಡಿದಾರ, ಓದಿದಾರ, ಅನುಭವಿಸಿದಾರ. ಅವ್ರ ಹತ್ರ ಹೋಗಿ ನಾವು ಕೂತು ಕೇಳಿಲ್ಲ. ಕೇಳ್ಬೇಕನ್ನೋ ಕುತೂಹಲನೂ ಕೂಡ ಕಡಿಮೆ ಆಗುವಂತ ಬೇರೆ ಬೇರೆ ವಿಚಾರಗಳಲ್ಲಿ ಆಗಿದ್ದನ್ನ ನೋಡಿ ನಾವು ಈ ನಮ್ಮ ವಿಚಾರ ಮಾಲಿಕೆಯಲ್ಲಿ ಭೀಮಾಂತರಂಗ ಜಗಲಿಯಲ್ಲಿ ಅಂತ ಒಂದು ಉಪನ್ಯಾಸವನ್ನು ಹಾಕೊಂಡ್ವಿ. ಮಧುರ ಚೆನ್ನರ ಬಗ್ಗೆ, ಗುರುದೇವ ರಾನಡೆಯವರ ಬಗ್ಗೆ, ಸಿಂಪಿ ಲಿಂಗಣ್ಣವ್ರ ಬಗ್ಗೆ, P. ದುಲಾಸ್ ಅವರ ಬಗ್ಗೆ, ನಂತರದಲ್ಲಿ ಕೊಪ್ಪ ಸರ್ ಅವ್ರ ಕುರಿತೆ ಅವ್ರ ಕುರಿತೇನೆ ಒಂದು ವ್ಯಕ್ತಿಪೂರ್ಣ ಅಧ್ಯಯನವನ್ನು ಮಾಡ್ಲಿಕ್ಕೆ ಹೀಗೆ ನಾವು ಉಪನ್ಯಾಸಗಳನ್ನ ಹಾಕೊಂಡೆವು. ಅದರ 2ನೇ ಉಪನ್ಯಾಸಕ ಮಾಲಿಕೆ ಗುರುದೇವ ರಾನಡೆ ಅವ್ರದ್ದಾಗಿತ್ತು. ಇವತ್ತು ಬಹಳ ಅರ್ಥಪೂರ್ಣವಾಗಿ ಕೊಪ್ಪ ಸರ್ ಅವರು ನಮಗೆ ತಿಳಿಸ್ಕೊಟ್ರು. ಗುರುದೇವ ರಾನಡೆ ಅನ್ನಂತ ಒಬ್ಬ ಮಹಾನ್ ಆಧ್ಯಾತ್ಮಿಕ ಮೇರು ಪರ್ವತದ ಒಂದು ವಿಚಾರಗಳನ್ನ ಮನಮುಟ್ಟಿಸ್ಲಿಕ್ಕೆ ಒಂದು ಅವಧಿ ಸಾಕಾಗೋದಿಲ್ಲ. ಖಂಡಿತವಾಗ್ಲೂ ಅವರು ಬರೀ ಅದನ್ನು ಪರಿಚಯ ಮಾಡ್ಲಿಕ್ಕೆ ಸಮಯ ಆಗ್ತದೆ. ಇನ್ನೂ 2-3 ಅವಧಿಗಳನ್ನು ಕೊಟ್ಟು ಗುರುದೇವ ರಾನಡೆ ಅವರ ಕುರಿತು ನಾವು ತಿಳ್ಕೊಳ್ಳಕ್ಕೆ ಮುಂದಿನ ದಿನಮಾನಗಳಲ್ಲಿ ಪ್ರಯತ್ನ ಮಾಡಬಹುದು ಅಂತ ಹೇಳಿ ಆಶಿಸಿ, ಗುರುದೇವ ರಾನಡೆ ಅವರ ಕುರಿತು ಇರುವ ಪುಸ್ತಕಗಳು, ನನ್ನ ಮನೆಯಲ್ಲಿರುವ ಪುಸ್ತಕಗಳಿಂದ 1-2 ವಿಚಾರಗಳನ್ನ ಹಂಚ್ಕೊಳಕ್ ಬಯಸ್ತಾ ಇದ್ದೇನೆ. ಬುರ್ಲಿ ಬಿಂದು ಮಾಧವ್ ಅನ್ನುವಂಥವ್ರು ಅವರ ಕೃತಿಯ ಕುರಿತು ಮಾತಾಡಿದಂತ ಒಂದು ಮಾತು, 20ನೇ ಶತಮಾನದಲ್ಲಿ ಆಧ್ಯಾತ್ಮ ಜ್ಯೋತಿಯನ್ನು ಬೆಳಗಿಸಿ ಜಗತ್ತಿನಲ್ಲಿ ದೇವರಿದ್ದಾನೆ ಎಂದು ಕೈ ಎತ್ತಿ ಸಾರಿದ ಮಹಾನುಭಾವರಲ್ಲಿ ಶ್ರೀ ಗುರುದೇವ ರಾನಡೆ ಅವರು ಒಬ್ಬರು. ಶ್ರೀ ರಾನಡೆ ಅವರು ಕರ್ನಾಟಕಸ್ತ್ವ ತಮ್ಮ ಉಜ್ವಲ ಚಾರಿತ್ರ್ಯದಿಂದ, ದಿವ್ಯ ಜ್ಞಾನದಿಂದ ಭಾರತಕ್ಕೆ ಕೀರ್ತಿಯನ್ನು ತಂದವರು. ಪಾಶ್ಚಾತ್ಯ ಶಿಕ್ಷಣವನ್ನು ಪಡೆದ ಪದವೀಧರರಲ್ಲಿ ಜ್ಞಾನದ ಭಕ್ತಿಗಳು ಉದಯವಾಗುವಂತ, ಆಸ್ತಿಕತೆಯ ಜನರಲ್ಲಿ ನೆಲೆಯೂರುವಂತೆ ಮಾಡಿದ ಶ್ರೇಯಸ್ಸು ರಾನಡೆಯವರಿಗೆ ಸಲ್ಲುತ್ತದೆ. ಶ್ರೀ ರಾನಡೆಯವರು ಅದ್ವೈತ ಪರಂಪರೆಯವರು, ಅನುಭಾವಿಗಳು, ಪ್ರಸಿದ್ಧರಾದವರು ಅಂತ ಹೇಳಿ ಬಿರ್ಲಿ ಬಿಂದು ಮಾಧವ್ ಅನ್ನುವಂತ ಒಬ್ಬ ಪಂಡಿತರು ಅವ್ರ ಕುರಿತು ಹೇಳ್ತಾರೆ. ಇವ್ರ ಬಗ್ಗೆನೆ ಒಂದು ಪುಸ್ತಕದಲ್ಲಿ ರಂಸಿ ಮುಗುಳಿ ಅವರು ಒಂದು ಮಾತನ್ನ ಹೇಳ್ತಾರೆ ರಾನಡೆಯವರ ಕುರಿತು. ಅದನ್ನ ನಾನು ಕೋಟ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಗುರುದೇವ್ ರಾನಡೆ ಅವರು ಮಹಾ ವ್ಯಕ್ತಿಗಳು ಕುರಿತು ಹೇಳುವಾಗ ಹೇಳ್ತಾರ, ಮಹಾ ವ್ಯಕ್ತಿಗಳು ಮರಣಾತೀತರು. ಅವರಿಗೆ ಜನನವಿದ್ದಂತೆ ಮರಣವೂ ಇರುತ್ತದೆ. ಆದರೆ ಜನನವಿರುವುದು ದೇಹಕ್ಕೆ,
ಮರಣವು ಅದಕ್ಕೆ ಎಂದು ಅವರು ತಮ್ಮ ನಿತ್ಯ ಜೀವನದಿಂದ ತೋರಿಸಿಕೊಡುತ್ತಾರೆ. ಮರಣವನ್ನು ಗೆಲ್ಲಿದ ಮಹಾಂತ ಎಂಬ ಬಿರುದು ಅವರಿಗೆ ಮಾತ್ರ ಸಲ್ಲುತ್ತದೆ. ತಾವು ಪಡೆದ ದೇಹವನ್ನು ಗೇಹವಾಗಿ ಮಾಡಿಕೊಂಡಿರುವ ಆತ್ಮ ತತ್ವವನ್ನು ಅವರು ಅರಿಯುತ್ತಾರೆ, ಅರಿತಂತೆ ಇರುತ್ತಾರೆ, ಯಾವಾಗಲೂ ಇರುವಂತೆ ಇರುತ್ತಾರೆ. ಬರುತ್ತಾರೆ ಹೋಗುತ್ತಾರೆ ಎಂಬ ಮಾತು ಸಾಮಾನ್ಯರ ಬಗ್ಗೆ ಹೇಳುವ ಮಾತು. ಇನ್ನೊಂದು ದೃಷ್ಟಿಯಿಂದ ನೋಡಿದರೂ ಅವರು ಯಾವಾಗಲೂ ಇರುತ್ತಾರೆ ಎಂಬುದರ ಅರಿವಾಗುತ್ತದೆ. ಯಾಕಂದರೆ ಅವರು ದೇಹದಲ್ಲಿ ಇರುವಾಗ ನಾವು ಅನುಭವಿಸುವ ಸಾನ್ನಿಧ್ಯದ ಸುಖವು ಅವರು ದೇಹವನ್ನು ತೊರೆದ ಹೋದ ಮೇಲೆಯೂ ನಮಗೆ ದೊರೆಯುತ್ತಿರುತ್ತದೆ. ಇಂತಹ ಮಹಾಮಹಿಮರಲ್ಲಿ ಒಬ್ಬರು ಗುರುದೇವ ರಾನಡೆಯವರು ಅಂತ ಹೇಳಿ ರಂಸಿ ಮುಗುಳಿಯವರು ಹೇಳ್ತಾರೆ. ಬಹುತೇಕ ಕೊಪ್ಪ ಸರ್ ಅವರ ಉಪನ್ಯಾಸ ಕೇಳಿದ ಬಳಿಕ, ಕೊಪ್ಪ ಸರ್ ಅವರ ಬಾಯಿಂದ ಗುರುದೇವ ರಾನಡೆಯವರ ಜೀವನ ಚರಿತ್ರೆಯನ್ನು ಆಲಿಸಿದ ಬಳಿಕ ಈ ಅನುಭವ ನಮಗೂ ಆಗ್ತಾ ಇದೆ. ಯಾಕಂತಂದ್ರೆ ಗುರುದೇವ ರಾನಡೆಯವರನ್ನ ಕಣ್ಣಾರೆ ಕಂಡು ಅವರ ತತ್ವಗಳನ್ನ ಅವರ ವಿಚಾರಗಳನ್ನ ಕೇಳಿದವರಿಗೆ ಯಾವ ಭಾವ ಮೂಡುತ್ತದೋ, ಈ ಕೊಪ್ಪ ಸರ್ ಅವರ ಬಾಯಿಯಿಂದ ಅವರ ಮಾತುಗಳು ಕೇಳಿದಾಗ್ಲೂ ಕೂಡ ನಮಗೆ ಅದೇ ಭಾವ ಮೂಡ್ತದೆ. ತಿಳ್ಕೋಬೇಕು, ಕಲ್ಕೋಬೇಕು, ಅಧ್ಯಾತ್ಮವನ್ನ ಅರಿಬೇಕು ಅನ್ನುವಂಥ ದೊಡ್ಡ ದೊಡ್ಡ ವಿಚಾರಗಳು. ಜೊತೆಗೆ ಅವರು ಮುಂದುವರೆದು ತಮ್ಮ ವಿಚಾರದಲ್ಲಿ ಹೇಳ್ತಾರೆ, ಏನೋ ಸರ್ ಹೇಳಿದ ಹಾಗೆ ಎ ಪಾತ್ವೇ ಟು ಗಾಡ್ ಇನ್ ಕನ್ನಡ ಲಿಟರೇಚರ್ ಇದ್ದಲ್ಲಿ ಬಸವಣ್ಣನವರ ಬಗ್ಗೆ, ಅಲ್ಲಮಪ್ರಭು ದೇವರ ಬಗ್ಗೆ, ಗ್ರೀಸ್ ದೇಶದ ತತ್ವಜ್ಞಾನಿಗಳಿಗೆ, ಜಾಗತಿಕ ತತ್ವಜ್ಞಾನಿಗಳಿಗೆ, ನಮ್ಮ ಕನ್ನಡ ನಾಡಿನ ಸಂತರನ್ನ ಮಹಾರಾಷ್ಟ್ರದ ಸಂತರೊಂದಿಗೆ ಹೇಗೆ ಒಂದೇ ರೀತಿಯಲ್ಲಿ ವಿಚಾರ, ಬೇರೆ ಬೇರೆ ಭಾಷೆಯಲ್ಲಿ ಇರ್ಬೋದು, ವಿಚಾರಗಳು ಒಂದೇ ಅನ್ನುವುದನ್ನ ತಮ್ಮ ಕೃತಿಗಳ ಮೂಲಕ ತೋರಿಸಿಕೊಟ್ಟಂತವ್ರು ಮಹಾನ್ ಜ್ಞಾನಿ ದತ್ತಾತ್ರೇಯ ರಾನಡೆಯವರು, ಗುರುದೇವ ರಾನಡೆಯವರು ಅನ್ನುವಂಥದ್ದು ಇವತ್ತು ತಿಳಿದಂತ ವಿಷಯ. ಇಂಥ ಸಂದರ್ಭದಲ್ಲಿ ನಾನು ಭಾಗವಹಿಸಿದಂತ ಕೊಪ್ಪ ಸರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ, ಬಹಳಷ್ಟು ಜನ ಸಾಹಿತ್ಯಾಸಕ್ತರು ಹಾಗೂ ಹಲವಾರು ಜನ ಅಕ್ಕಲಕೋಟದಿಂದ, ಸಿಂದಗಿ ತಾಲೂಕಿನಿಂದ, ಬಿಜಾಪುರದಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ 80ಕ್ಕೂ ಹೆಚ್ಚು ಜನ ಸಾಹಿತ್ಯಾಸಕ್ತರು ಜಾಯಿನ್ ಆಗಿದ್ದೀರಿ. ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ಸಿಂಪಿ ಲಿಂಗಣ್ಣನವರ ಕುರಿತು BR ಪೊಲೀಸ್ ಪಾಟೀಲ್ ಅನ್ನುವಂತ ಒಬ್ಬ ಹಿರಿಯ ಸಾಹಿತಿಗಳು ಉಪನ್ಯಾಸ ನೀಡಲಿದ್ದಾರೆ. ತದನಂತರ P ದುಲಾ ಸಾಹೇಬ್ರವರ ಬಗ್ಗೆ ಡಾಕ್ಟರ್ ಚೆನ್ನಪ್ಪ ಕಟ್ಟಿ ಅವರು ಕೂಡ ಸಿಂದಗಿಯ ಏನು ಖ್ಯಾತ ಕಥೆಗಾರರಾದಂತ ಚೆನ್ನಪ್ಪ ಕಟ್ಟಿ ಅವರು ಉಪನ್ಯಾಸ ನೀಡಲಿದ್ದಾರೆ. ಹೀಗೆ 15 ದಿನಕ್ಕೊಮ್ಮೆ, ಅಂದ್ರೆ ಪ್ರತಿ ತಿಂಗಳ 2ನೇ ಶನಿವಾರ ಮತ್ತು 4ನೇ ಶನಿವಾರದಂದು ಸಾಯಂಕಾಲ 4 ಗಂಟೆಯಿಂದ 5 ಗಂಟೆವರೆಗೆ 1 ಗಂಟೆ ಈ ಉಪನ್ಯಾಸ ಕಾರ್ಯಕ್ರಮ ಇರಲಿದೆ. ತಾವೆಲ್ಲರೂ ಹೆಚ್ಚಿಗೆ ಈಗ ನೋಡ್ರಿ, ಗುರುದೇವ ರಾನಡೆಯವರ ಬಗ್ಗೆ ನಾವು ಇಂಡಿ ತಾಲೂಕಿನಾಗಿದ್ದು, ಈ ಇಂಡಿ ಮಣ್ಣಿನ ನೆಲದಲ್ಲಿ ಇದ್ದು ಆ ಅಧ್ಯಾತ್ಮದ ಶಕ್ತಿಯನ್ನ ನಾವು ತಿಳ್ಕೊಳ್ಳದೆ ಹೋದ್ರೆ, ನಾವು ಮುಂದಿನ ಪೀಳಿಗೆಗೆ ಹೇಳಲಿಕ್ಕೆ ನಮ್ಮಲ್ಲಿ ಜ್ಞಾನ ಇರದೇ ಹೋದ್ರೆ ಬಹುತೇಕ ನಮ್ಮ ಬದುಕು ವ್ಯರ್ಥ ಆಗ್ತದೆ. ನಾವು ಇಂಡಿ ತಾಲೂಕಿನಲ್ಲಿ ಒಂದು 3 ವರ್ಷ ನಮಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕದಂದ್ರೆ ಇಂಡಿ ತಾಲೂಕಿನ ಶಕ್ತಿಗಳು ಯಾವುವು, ಯುಕ್ತಿಗಳು ಯಾವುವು, ಜ್ಞಾನ ಧಾರೆಗಳು ಯಾವುವು ಅನ್ನೋದು ನಾವು ತಿಳ್ಕೋಬೇಕು. ಆ ಕಾರಣಕ್ಕಾಗಿ ಇಂಥ ಒಂದು ಕಾರ್ಯಕ್ರಮ ಇದು ಹೊಸದಾಗಿ ಯುವಕರಿಗಾಗಿ, ಯುವ ಶಕ್ತಿಗಾಗಿ. ಪಪ್ಪ ಸರ್ ಅವರು ಹಿರಿಯರಾಗಿ ನಮ್ಮ ಮುಂದೆ ನಿಂತಾಗ ಅವರ ಮಾರ್ಗದರ್ಶನದಲ್ಲಿ ಇಂಥ ವಿಚಾರಗಳು ತಿಳ್ಕೊಳ್ಳಕ್ಕೆ ನಮಗ ಸುವರ್ಣ ಅವಕಾಶ ಇದು. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಡೆಯುವಂತ ಎಲ್ಲ ಉಪನ್ಯಾಸಗಳಿಗೆ 100ಕ್ಕೂ ಹೆಚ್ಚು ಜನ ಜಾಯಿನ್ ಆಗ್ಲಿಕ್ಕೆ ಇದರಲ್ಲಿ ಅವಕಾಶ ಇದೆ. ತಾವೆಲ್ಲ ತಮ್ಮ ಸ್ನೇಹಿತರಿಗನ್ನ ಹೇಳಿ ಇದರ ಸದುಪಯೋಗ ಪಡ್ಕೋಬೇಕು. ಗುರುದೇವರ ರಾನಡೆಯವರ ಬಗ್ಗೆ ಪೂರ್ತಿ ಸಂಪೂರ್ಣ ತಿಳ್ಕೋಬೇಕು. 5-6 ಪುಸ್ತಕಗಳು ಓದಿದ್ರು ನಮಗೆ ತಿಳಿಲಿಕ್ಕಿಲ್ಲ. ಪಪ್ಪ ಸರ್ ಅಂತ ಅವರ ಒಂದು ಉಪನ್ಯಾಸ ಕೇಳಿದ್ರೆ ಸಾಕು, ಗುರುದೇವರ ರಾನಡೆಯವರ ಕುರಿತು ಒಂದು ಸಮಗ್ರ ಚಿತ್ರಣ ನಮ್ಮ ತಲೆಯಲ್ಲಿ ಮೂಡ್ತದೆ. ನಮ್ಮ ದೈನಂದಿನ ಜೀವನಕ್ಕೆ ಅದು ಮಾರ್ಗದರ್ಶನ ಆಗ್ತದೆ ಅಂತ ಹೇಳಿ ಆಶಿಸಿ, ಇಲ್ಲಿವರೆಗೆ ನಿರೂಪಣೆ ಮಾಡಿರುವಂತಹ, ಸ್ವಾಗತ ಕೋರಿರುವಂತಹ, ಮುಂದೆ ವಂದನಾರ್ಪಣೆ ಮಾಡಲಿರುವ ಎಲ್ಲ ನನ್ನ ಭೀಮಾಂತರ ಜಗಲಿಯ ಸರ್ವ ಸದಸ್ಯರ ಮಹನೀಯರಿಗೆ ಅಭಿನಂದನೆ ಹೇಳ್ತಾ, ಜೊತೆಗೆ ಹಲವಾರು ಜನ ಈ ನಮ್ಮ ಕಾರ್ಯದ ಹಿಂದುಗಡೆ ಕೆಲಸ ಮಾಡ್ತಾ ಇದ್ದಾರೆ. IC ಕಂಬಾರ್ ಅವರಾಗಿರ್ಬೋದು, ಶ್ರೀಧರ್ ಹಿಪ್ಪರಿಗರಾಗಿರ್ಬೋದು, ಸಂತೋಷ್ ಬಂದೇ ಅವರಾಗಿರ್ಬೋದು, ಬಸವರಾಜ್ ಕಿರಣಗಿ ಸರ್ ಆಗಿರ್ಬೋದು, ನಮ್ಮ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿ ನಮ್ಮೊಂದಿಗೆ ಯಾವಾಗ್ಲೂ ಇರುವಂತ DN ಅಕ್ಕಿ ಸರ್ ಆಗಿರ್ಬೋದು, ಎಲ್ಲ ಮಹನೀಯರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಿ ಈ ಕಾರಣಾಂತರದಿಂದ ವಹಿಸಿಕೊಂಡಂತ ಈ ಅಧ್ಯಕ್ಷೀಯ 2 ಮಾತುಗಳನ್ನ ನಾನು ಸಮರ್ಪಿಸ್ತಾ ಇದ್ದೇನೆ. ನಮಸ್ಕಾರಗಳು. ಇಲ್ಲಿವರೆಗೆ ನಮ್ಮ ಅಧ್ಯಕ್ಷ ನುಡಿಗಳನ್ನಾಡುತ್ತಾ ಭೀಮಾಂತರಂಗ ವೇದಿಕೆಯ ಮಹತ್ವ ಹಾಗೂ ಮುಂದಿನ ದಿನಗಳಲ್ಲಿ ಚಾಲನೆ ಹೇಗಿರುತ್ತೆ ಮತ್ತು ನಮ್ಮ ಗುರುದೇವ ರಾನಡೆಯವರ ಕುರಿತು ಪಪ್ಪ ಸರ್ ಆಡಿರ್ತಕ್ಕಂಥ ಮಾತುಗಳನ್ನು ಮನಮುಟ್ಟುವಂತೆ ನಮ್ಮೆಲ್ಲರ ಹೃದಯ ತಟ್ಟಿದೆ. ಹೃದಯವನ್ನು ಗೆದ್ದಿವೆ ಅಂತ ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ಹೇಳಿಕೊಟ್ಟಿರ್ತಕ್ಕಂಥ CM ಬಡ್ಗಾರ್ ಸರ್ ಅವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಸಮಾರೋಪ ಭಾಷಣವನ್ನ ಶ್ರೀಯುತ ರಾಘವೇಂದ್ರ ಕುಲಕರ್ಣಿ ಸರ್ ಅವರು ನೆರವೇರಿಸಿಕೊಡ್ಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಭೀಮಾಂತರಂಗ ಜಗಲಿ ಆನ್ಲೈನ್ ಉಪನ್ಯಾಸ ವೇದಿಕೆಯಡಿಯಲ್ಲಿ ಈ ದಿನ ಹಮ್ಮಿಕೊಂಡ ಉಪನ್ಯಾಸ ಮಾಲೆಯಲ್ಲಿ ಈ ರಾಷ್ಟ್ರ ಕಂಡ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ನಿಂಬಾಳದ ಡಾಕ್ಟರ್ ಗುರುದೇವ ರಾನಡೆಯವರ ಜೀವನ ಮತ್ತು ಸಾಧನೆ ಕುರಿತು ತಮ್ಮ ಅಸ್ಖಲಿತ ಕಂಠದಿಂದ
ಅತ್ಯಂತ ಸುಂದರವಾದ ಮನಮುಟ್ಟುವ ರೀತಿಯಲ್ಲಿ ಅನೇಕ ದೃಷ್ಟಾಂತಗಳನ್ನು ನೀಡುವುದರ ಮುಖಾಂತರವಾಗಿ ಸುಮಾರು 45 ನಿಮಿಷಗಳ ಕಾಲ ಉಪನ್ಯಾಸವನ್ನ ನೀಡಿರ್ತಕ್ಕಂಥ ಈ ನಾಡಿನ ಶ್ರೇಷ್ಠ ಸಂಶೋಧಕರು, ಚಿಂತಕರು ಹಾಗೂ ನಮ್ಮ ವಿದ್ಯಾ ಗುರುಗಳು ಆಗಿರ್ತಕ್ಕಂಥ ಡಾಕ್ಟರ್ ಎಸ್.ಕೆ. ಕೊಪ್ಪ ಅವರಿಗೆ ನಮ್ಮ ಭೀಮಾಂತರಂಗ ಜಗಲಿಯ ಆನ್ಲೈನ್ ವೇದಿಕೆ ಅಡಿಯಲ್ಲಿ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಒಂದ್ ಮಾತು ನೆನಪಿಗೆ ಬರ್ತಾ ಇದೆ. ಈಗ ತಾನೇ ನಮ್ಮ ಈ ಭೀಮಾಂತರಂಗ ಜಗಲಿಯ ಮೂಲ ಪರಿಕಲ್ಪನೆಯ ರೂವಾರಿಗಳಾಗಿರ್ತಕ್ಕಂಥ CM ಬಂಡ್ಗಾರ್ ಸರ್ ಅವರು ಹೇಳಿದ್ರು, ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಇಂಥ ಅನರ್ಘ್ಯ ರತ್ನದ ಕುರಿತು ನಾವು ಇನ್ನೂ ತಿಳಿದುಕೊಳ್ಳದೆ ಇರತಕ್ಕಂಥ ಅನೇಕ ವಿಚಾರಗಳನ್ನ ಕೊಪ್ಪ ಅವರ ಮುಖವಾಣಿಯಿಂದ ನಾವು ಈ ದಿನ ಅರ್ಥಕೊಂಡೇವು ಅಂತಕ್ಕಂಥ ವಿಚಾರವನ್ನು ಅವ್ರು ಹೇಳಿದ್ರು. ಇದು ಬಹಳ 100ಕ್ಕೆ 100ರಷ್ಟು ಸತ್ಯವಾಗಿರ್ತಕ್ಕಂಥ ವಿಚಾರ ಅಂತ ನಾನು ಕೂಡ ಅನ್ಕೋತಾ ಇದ್ದೇನೆ. ಯಾಕೆಂದ್ರೆ ಗುರುದೇವ್ ರಾಂಡೆಯವರ ಬಗ್ಗೆ ನಮ್ಮ ಮನೆಯಲ್ಲೂ ಕೂಡ ಒಂದು ಪುಸ್ತಕ ಉಂಟು. ಆದ್ರೆ ಈ ದಿನ ಡಾಕ್ಟರ್ ಕೊಪ್ಪ ಅವರ ಮುಖೇನ ಕೇಳಿರ್ತಕ್ಕಂಥ ಉಪನ್ಯಾಸ ಮಾಲಿಕೆಯ ಮುಖಾಂತರ ಸುಮಾರು 4-5 ಪುಸ್ತಕಗಳನ್ನ ಓದಿರ್ತಕ್ಕಂಥ ಅನುಭವ ಅವರ ಉಪನ್ಯಾಸ ಮಾಲಿಕೆಯಲ್ಲಿ ನಾನು ಕಂಡುಕೊಂಡೆ. ಅಂತ ಒಬ್ಬ ಈ ನಾಡಿನ ಶ್ರೇಷ್ಠ ಚಿಂತಕರ ಮುಖೇನ, ಈ ನಾಡಿನ ಶ್ರೇಷ್ಠ ಸಂಶೋಧಕರ ಮುಖೇನ ಶ್ರೇಷ್ಠ ತತ್ವಜ್ಞಾನಿಯ ಆಗಿರ್ತಕ್ಕಂಥ ಡಾಕ್ಟರ್ ಗುರುದೇವ್ ರಾಂಡೆಯವರ ಕುರಿತು ನಾವೆಲ್ಲರೂ ಇಲ್ಲಿಯವರೆಗೆ ಆಲಿಸಿದ್ದೇವೆ. ಇನ್ನೊಮ್ಮೆ ನಮ್ಮ ಭೀಮಾಂತರಂಗ ಜಗಲಿ ಆನ್ಲೈನ್ ವೇದಿಕೆ ಮುಖಾಂತರವಾಗಿ ಡಾಕ್ಟರ್ ಕೊಪ್ಪ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಇಂಡಿಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಕ್ರಿಯಾಶೀಲರು ಹಾಗೂ ಈ ಭೀಮಾಂತರಂಗ ಜಗಲಿ ಆನ್ಲೈನ್ ವೇದಿಕೆಯ ಮೂಲ ರೂವಾರಿಗಳು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ, ಶ್ರೀಯುತ CM ಬಂಡ್ಗಾರ್ ಸರ್ ಅವರು ಕೂಡ ತಮ್ಮ ಅಧ್ಯಕ್ಷೀಯ ಸಮಾರೋಪದಲ್ಲಿ ಡಾಕ್ಟರ್ ಗುರುದೇವ್ ರಾಂಡೆಯವರ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೂ ಪ್ರಾರಂಭದಲ್ಲಿ ಈ ಒಂದು ಉಪನ್ಯಾಸ ಮಾಲಿಕೆಗೆ ಸ್ವಾಗತವನ್ನ ಕೋರಿರ್ತಕ್ಕಂಥ ನಮ್ಮ ಭೀಮಾಂತರಂಗ ಜಗಲಿಯ ಸದಸ್ಯರು, ಸಂಚಾಲಕರು ಆಗಿರ್ತಕ್ಕಂಥ ಕವಿಗಳು, ಸಾಹಿತಿಗಳಾಗಿರ್ತಕ್ಕಂಥ ಶ್ರೀಯುತ ಸಾಲೋಟಿಗೆಯ ಗೀತೆಯೋಗಿಯವರಿಗೆ ಕೂಡ ಧನ್ಯವಾದಗಳು ಅರ್ಪಿಸ್ತಾ, ಮತ್ತು ತುಂಬಾ ಅಚ್ಚುಕಟ್ಟತನದಿಂದ ಕಾರ್ಯಕ್ರಮವನ್ನ ನಿರೂಪಣೆಯನ್ನ ಮಾಡ್ತಾ ಇರತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಕ್ರಿಯಾಶೀಲ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರ್ತಕ್ಕಂಥ YG ಬಿರಾದರ್ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಈ ದಿನದ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಈ ನಾಡಿನ ಎಲ್ಲ ಶಿಕ್ಷಣಾಸಕ್ತರು, ಸಾಹಿತಿಗಳು, ತತ್ವಜ್ಞಾನಿಗಳು, ಚಿಂತಕರು ಹಾಗೂ ಅವರಿವರನ್ನದೇ ಶಿಕ್ಷಕರು, ಶಿಕ್ಷಕಿಯರು ಸರ್ವರಿಗೂ ಕೂಡ ಇನ್ನೊಮ್ಮೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಸಮಾರೋಪ ಭಾಷಣವನ್ನ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮ್ಮ ಸಮಾರೋಪ ಭಾಷಣವನ್ನು ಗೈದಿದ್ದಕ್ಕಾಗಿ. ಇನ್ನು ಎಲ್ಲಾ ಸೂತ್ರಗಳಿಗೆ ತಿಳಿಪಡಿಸುವುದೇನಂತ ಕೇಳಿದ್ರೆ, ಈ ನಮ್ಮ ಆನ್ಲೈನ್ ವೇದಿಕೆಯ ಇನ್ನಿಷ್ಟು ಬಹಳಷ್ಟು ಜನರು ಭಾಗವಹಿಸಬೇಕು ಮತ್ತು ಸಾಹಿತ್ಯಾಸಕ್ತರು ನಮ್ಮ ಇಂಡಿ ತಾಲೂಕಿನ ಪರಂಪರೆ ಮತ್ತು ಭೀಮೆಯ ತಡದಲ್ಲಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಸಾಧನೆ ನಾವೆಲ್ಲ ಪರಿಚಯಿಸಿಕೊಳ್ಬೇಕಾಗಿದ್ದು ನಮ್ಮ ಮಹತ್ವದ ಗುರಿಯಾಗಿದ್ದ ಕಾರಣ ತಾವುಗಳೆಲ್ಲ ಮುಂದಿನ ದಿನಮಾನಗಳಲ್ಲಿ ಇನ್ನಿಷ್ಟು ಜನರು ತಮ್ಮ ಬಾಯಿಗಳಿಂದ ಅವರವರಿಗೆ ಬೇಕಾದಂತ ಮಹನೀಯರಿಗೆ ತಿಳಿಸಿಕೊಳ್ಳುತ್ತಾ ನಮ್ಮ ವೇದಿಕೆಗೆ ನಾವೆಲ್ಲ ಗೌರವ ತರಿತೀರಂತ ಭಾವಿಸಿಕೊಂಡು ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳಲು ನಾವು ಬಂಡಗಾರ್ ಸರ್ ಅಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಓಕೆ ಸರ್, ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು.